ಹಾಯ್. ನೀವೇನಾದ್ರೂ KCET 2026 ಎಕ್ಸಾಮ್ ಬರ್ದಿದ್ದು ನಿಮಗೆ ಇಂಜಿನಿಯರಿಂಗ್ ಮಾಡಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಮ್ಯಾಥ್ಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಾನು ಬಯಾಲಜಿನ ತುಂಬಾ ಇಷ್ಟಪಟ್ಟು ಓದ್ತೀನಿ, ನನಗೆ ಮೆಡಿಕಲ್ ಫೀಲ್ಡ್ ಅಲ್ಲಿ ನಾನು ತುಂಬಾ ಬೆಳಿಬೇಕು ಅಂತ ಅನ್ಕೊಂಡಿದ್ದೀನಿ, ನನ್ನ ಕೆರಿಯರ್ ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ನಾನು ಕಟ್ಕೋಬೇಕು ಅಂತ ಇದ್ದೀನಿ. ಸೊ ನಾನು ಬಯಾಲಜಿ ತುಂಬಾ ಇಷ್ಟಪಟ್ಟು ಓದ್ತೀನಿ. MBBS ಆಗಿರ್ಲಿ, ಡೆಂಟಲ್ ಆಗಿರ್ಲಿ, ಆಯುರ್ವೇದಿಕ್ ಸೈನ್ಸ್, ಯುನಾನಿಕ್ ಸೈನ್ಸ್, ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್, BSc ಇನ್ ಅಲೈಡ್ ಹೆಲ್ತ್ ಸೈನ್ಸಸ್, ಈ ತರ ಡಿಗ್ರಿಗಳಲ್ಲಿ ನಾನು ನನ್ನ ಕೆರಿಯರ್ನ ಡ್ರೀಮ್ ಮಾಡ್ತಾ ಇದ್ದೀನಿ, ಪ್ಲಾನ್ ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ ನಿಮಗೆ ಈ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ಒಂದು ಹೊಸ ಬ್ರಾಂಚ್ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ಆ ಬ್ರಾಂಚ್ ಹೆಸರು ಬಂದ್ಬಿಟ್ಟು BPT, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ. ಸೊ ಇದೊಂದು ದೊಡ್ಡ ಬ್ರಾಂಚ್ ಆಗಿದೆ, ದೊಡ್ಡ ಆಪರ್ಚುನಿಟಿ ಇರುವಂತ ಬ್ರಾಂಚ್ ಆಗಿದೆ. ಎಷ್ಟೋ ಜನಕ್ಕೆ CET ಒಳ್ಳೆ ರ್ಯಾಂಕ್ ಬಂದಿರಲ್ಲ, ಸೊ ಇಂಜಿನಿಯರಿಂಗ್ ನಿಮ್ಗೆ ಮಾಡಕ್ ಇಷ್ಟ ಇರಲ್ಲ, ನೀವು MBBS ಮಾಡ್ಬೇಕಂತ ಟಾರ್ಗೆಟ್ ಇಟ್ಕೊಂಡು ನೀಟ್ ಎಕ್ಸಾಮ್ ಬರ್ದಿರ್ತೀರಾ, ಅಲ್ಲೂ ಕೂಡ ನಿಮ್ ರ್ಯಾಂಕ್ ತುಂಬಾ ಕಮ್ಮಿ ಬಂದಿರುತ್ತೆ. ಸೊ ನೀವು ಏನ್ ಮಾಡ್ಬೇಕು ನಿಮ್ಮ ಫ್ಯೂಚರ್ ಅಲ್ಲಿ ಅಂತ ಕನ್ಫ್ಯೂಸ್ಡ್ ಆಗಿರ್ತೀರಾ. ಸೊ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ ನಾನು ಈ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನಿಮಗೆ ಇದು ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ನೀವು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮಗೆ ಅದ್ರ ಮೂಲಕ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಒಂದ್ ಸ್ವಲ್ಪ ನೆಕ್ಸ್ಟ್ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಬಗ್ಗೆ ಕೊಡ್ತಾ ಇದ್ದೀನಿ. ಸೊ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ನಾನು ಇವತ್ತು ನಿಮಗೆ BPT ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಎಷ್ಟು ಜನಕ್ಕೆ BPT ಫುಲ್ ಫಾರ್ಮ್ ಗೊತ್ತಿರಲ್ಲ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ. ಏನ್ ಸರ್ ಇದು ಫಿಸಿಯೋಥೆರಪಿ ಅಂದ್ರೆ ಏನು? ಇದನ್ನ ಓದಿದ್ರೆ ನಾವ್ ಏನಾಗ್ತೀವಿ ಅಂದ್ರೆ ಫಿಸಿಯೋಥೆರಪಿಸ್ಟ್ ಆಗ್ತೀವಿ. ಫಿಸಿಯೋಥೆರಪಿಸ್ಟ್ ಅಂದ್ರೆ ಯಾರು? ಅವ್ರೇನ್ ಕೆಲಸ ಮಾಡ್ತಾರೆ, ಅವ್ರಿಗೆ ಏನ್ ಸ್ಯಾಲರಿ ಇದೆ, ಅವ್ರು ಯಾವ ಸಬ್ಜೆಕ್ಟ್ ಓದ್ತಾರೆ, ಅವ್ರಿಗೆ ಎಲ್ಲಿ ಕಾಲೇಜ್ ಸಿಗುತ್ತೆ, ಅವ್ರ ಸ್ಯಾಲರಿ ಏನಿದೆ, ಅಂಡ್ ಅವರು ಓನ್ ಕ್ಲಿನಿಕ್ ಇಟ್ಕೋಬಹುದಾ, ಅಥವಾ ಅವ್ರು ಬೇರೆ ಕೆಳಗಡೆ ಕೆಲಸ ಮಾಡ್ಬೇಕಾ, ಅಥವಾ ಅವ್ರು ಅಬ್ರಾಡ್ ಹೋದ್ರೆ ಅವ್ರಿಗೆ ಒಳ್ಳೆ ಆಪರ್ಚುನಿಟೀಸ್ ಇದಾವ? ಸೊ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಇದನ್ನ KCET ಮುಖಾಂತರ ನಾವು ಈ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದಾ? ಯಾಕಂದ್ರೆ ನಿಮ್ಗೆ ಗೊತ್ತಿರೋದೇನು, KCET ರ್ಯಾಂಕಿಂಗ್ ಚೆನ್ನಾಗಿ ಬಂದ್ರೆ MBBS, ಡೆಂಟಲ್, ಆಯುರ್ವೇದಿಕ್, ಯುನಾನಿಕ್ ಸೈನ್ಸ್, ಇಂಜಿನಿಯರಿಂಗ್, ಇದು ಬಿಟ್ಟು ಬೇರೆ ಯಾವ ಕೋರ್ಸಸ್ ಇದೆ KCET ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ಇದ್ರ ಮುಖಾಂತರ KCET ಎಕ್ಸಾಮ್ ಮುಖಾಂತರ ನೀವು BPT ಅಡ್ಮಿಷನ್ ಆಗ್ಬೋದಾ? ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ಇವತ್ತು ನಾವು BPT ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಲ್ವಾ? ಸೊ ಕಂಪ್ಲೀಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಿಸಿಯೋಥೆರಪಿಸ್ಟ್ ಅಂದ್ರೆ ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ ಪ್ರಕಾರ ಫಿಸಿಯೋಥೆರಪಿಸ್ಟ್ ಅಂದ್ರೆ ಇವರು ಒಬ್ಬರು ಡಾಕ್ಟರ್, ಇವರು ಮೆಡಿಸಿನ್ ಬರೀತಾರೆ, ಶೀತ, ಜ್ವರ, ಕೆಮ್ಮು, ಇದಕ್ಕೆ ಮೆಡಿಸಿನ್ಸ್ ಬರೀತಾರೆ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು. ಸೊ ಫಿಸಿಯೋಥೆರಪಿಸ್ಟ್ ಕೆಲಸ ಡಾಕ್ಟರ್ದೇ, ಬಟ್ ಅವರು ಮೆಡಿಸಿನ್ಸ್ ನ ಬರೆಯಲ್ಲ. ಸೊ ಫಿಸಿಯೋಥೆರಪಿಸ್ಟ್ ಯಾರು ಅಂದ್ರೆ ಅವರೊಬ್ಬ ಹೆಲ್ತ್ ಕೇರ್ ಪ್ರೊಫೆಷನಲ್ ಆಗಿರ್ತಾರೆ, ಅಂದ್ರೆ ಅವರು ಹೆಲ್ತ್ ಕೇರ್ ಫೀಲ್ಡ್ ಅಲ್ಲಿ ಒಂದು ಪ್ರೊಫೆಷನಲಿಸಮ್ ತಗೊಂಡಿರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪೇಷಂಟ್ಸ್ ಗೆ ರಿಕವರಿ ಮಾಡ್ಲಿಕ್ಕೆ ಅವರ ಮೂವ್ಮೆಂಟ್ ಇಂದ, ಅವರ ಸ್ಟ್ರೆಂತ್ ಇಂದ, ಅವ್ರ ಬ್ಯಾಲೆನ್ಸ್ ಇಂದ, ಅವ್ರ ಫಿಸಿಕಲ್ ಫಂಕ್ಷನ್ ಇಂದ. ಸೊ ಒಂದೇ ಮಾತ್ರ ಹೇಳ್ಬೇಕಂದ್ರೆ ನನ್ನ ಬಾಡಿ, ನನಗೆ ಇವತ್ತು ನನ್ನ ಬಾಡಿ ತುಂಬಾ ಇಂಪಾರ್ಟೆಂಟ್. ಸೊ ಇದರಿಂದ ನಾನು ಇವತ್ತು ನಡೀತಾ ಇದ್ದೀನಿ, ದುಡಿತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ. ನನ್ನ ಬಾಡಿನೇ ನನ್ನ ಸ್ಟೆಬಿಲಿಟಿ ಇಲ್ಲ ಅಂದ್ರೆ ನಾಳೆ ದಿನ ನಾನು ಪೇಷಂಟ್ ಆಗ್ತೀನಿ. ಸೊ ನಾನು ಮೊದ್ಲಿದ್ದಂಗೆ ಇರಕ್ಕಾಗಲ್ಲ. ಸೊ ನನ್ನ ಹೆಲ್ತ್ ಚೆನ್ನಾಗಿದ್ದಾಗ, ನನ್ನ ಬಾಡಿ ಚೆನ್ನಾಗಿದ್ದಾಗ ನನಗೆ ಫಿಸಿಯೋಥೆರಪಿಸ್ಟ್ ಅವಶ್ಯಕತೆ ಬೇಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನ್ನ ಬಾಡಿ ಏನಾದ್ರೂ ತೊಂದರೆ ಆದಾಗ ಖಂಡಿತವಾಗ್ಲೂ ನನಗೆ ಫಿಸಿಯೋಥೆರಪಿಸ್ಟ್ ಅವಶ್ಯಕತೆ ಬೇಕಾಗುತ್ತೆ. ಸೊ ಈ ಫಿಸಿಯೋಥೆರಪಿಸ್ಟ್ ಅಂದ್ರೆ ಏನು, ಯಾರು ಅಂತಂದ್ರೆ ಒಂದು ಪೇಷಂಟ್ ತಮ್ಮ ಬಾಡಿಲಿರುವಂತ ಸ್ಟೆಬಿಲಿಟಿನ, ಬ್ಯಾಲೆನ್ಸ್ ನ ಕಳ್ಕೊಂಡಾಗ ಅದನ್ನ ಮತ್ತೆ ರಿಕವರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂತ ಕೋರ್ಸ್ ಫಿಸಿಯೋಥೆರಪಿ. ಸೊ ಇಲ್ಲಿ ನಿಮಗೆ ಸ್ಪೋರ್ಟ್ಸ್ ಇಂಜುರಿ ಅಂತ ತಗೊಳ್ಳಿ ಎಕ್ಸಾಂಪಲ್ಗೆ, ಅಥವಾ ಒಂದು ಚಿಕ್ಕದ ಒಂದು ಫ್ರಾಕ್ಚರ್ ಆಗಿದೆ, ಒಂದು ಲಿಗಮೆಂಟ್ ಟೇರ್ ಆಗಿದೆ, ಒಂದು ಸ್ಪೈನಲ್ ಏನೋ ಪ್ರಾಬ್ಲಮ್ ಬಂದಿದೆ, ಅಥವಾ ನಿಮ್ಗೆ ಒಂದು ಲೈಟ್ ಆಗಿ ಒಂದು ಸ್ಟ್ರೋಕ್ ಆಗಿದೆ, ಪ್ಯಾರಲಿಸಿಸ್ ಆಗಿದೆ, ಒಂದ್ ಸೈಡ್ ಫುಲ್ ಪ್ಯಾರಲೈಸ್ಡ್ ಆಗಿದ್ದೀರಾ, ಅಥವಾ ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ವಯಸ್ಸಾದವರಿಗೆಲ್ಲ ನೀ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಸೊ ನಿಮಗೆ ನೀ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಅಥವಾ ಶೋಲ್ಡರ್ ಇದೆ, ಶೋಲ್ಡರ್ ಇಂಜುರಿ ಆಗಿದೆ, ಅಥವಾ ತುಂಬಾ ಬ್ಯಾಕ್ ಪೇನ್ ಇದೆ, ನಂಗೆ ಯಾವಾಗಲೂ ಕ್ರಾನಿಕ್ ಬ್ಯಾಕ್ ಪೇನ್ ಇರುತ್ತೆ ಅಂತ ಅನ್ಕೊಳ್ಳಿ, ಬ್ಯಾಕ್ ಪೇನ್ ಇರ್ಬೋದು. ಇವೆಲ್ಲ ತರ ಸಮಸ್ಯೆ ಬಂದಾಗ ಈ ಸಮಸ್ಯೆಯಲ್ಲಿ ಯಾರ್ಯಾರು ಇರ್ತಾರೋ ಆ ಪೇಷಂಟ್ಸ್ ಅನ್ಸೋದೇನಂದ್ರೆ, ನಾನು ಮೊದ್ಲಿನ ತರ ಮತ್ತೆ ಆಗತ್ತಾ ಆಗಲ್ವಾ? ಇದೊಂದೇ ಪ್ರಶ್ನೆ ಎಲ್ಲಾ ಪೇಷಂಟ್ಸ್ ತಲೆಲ್ಲೂ ಇರುತ್ತೆ. ಸೊ ಆಗುತ್ತೆ ಅಂತ ಹೋಪ್ ಕೊಡೋರು, ಆಗುತ್ತೆ ಅಂತ ರಿಕವರಿ ಮಾಡೋರು, ಆಗುತ್ತೆ ಅಂತ ಪ್ಲಾನ್ ಮಾಡಿ, ಸ್ಟ್ರಾಟಜೈಸ್ ಮಾಡಿ, ಅವರಿಗೆ ಸರಿಯಾದಂತ ಎಕ್ಸರ್ಸೈಸಸ್ ಮಾಡಿಸಿ ಮತ್ತೆ ನಾರ್ಮಲ್ ಸ್ಟೇಜಿಗೆ ತಗೊಂಡು ಹೋಗುವಂತ ಕೆಲಸ ಮಾಡೋರ್ನ ನಾವು ಫಿಸಿಯೋಥೆರಪಿಸ್ಟ್ ಅಂತ ಕರಿತೀವಿ. ಅಂಡ್ ಈ ಡಿಗ್ರಿ ಬಗ್ಗೆ ಓದೋರ ನಾವು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಓದಿದ್ದಾರೆ ಅಂತ ನಾವು ಕರಿತೀವಿ. ಸೊ ಇವಾಗ ನಿಮ್ಗೆ ಏನು ಅಂತ ಕ್ಲಾರಿಟಿ ಸಿಕ್ಕಿದೆ. ಸೊ ಇವಾಗ ಫಿಸಿಯೋಥೆರಪಿಸ್ಟ್ ತುಂಬಾ ಇಂಪಾರ್ಟೆಂಟ್ ಯಾಕೆ ಆಗ್ತಾರೆ ಸರ್? ಈಗ ನಾನು MBBS ಮಾಡ್ಬೇಕಂತ ಅನ್ಕೊಂಡಿದ್ದೆ, ತುಂಬಾ ದೊಡ್ಡ ಡಿಗ್ರಿ ನಿಮ್ ಪ್ರಕಾರ. MBBS ಸಿಗ್ಲಿಲ್ಲ ಅಂದ್ರೆ ನನಗೆ ಇದೆಲ್ಲ ಏನ್ ಸರ್, ಇದೆಲ್ಲ ಚೆನ್ನಾಗಿರುತ್ತಾ ಸರ್, ಇದರಿಂದ ನನಗೆ ಕೆಲಸ ಸಿಗುತ್ತಾ, ಒಳ್ಳೆ ಸ್ಯಾಲರಿ ಸಿಗುತ್ತಾ? ಇವೆಲ್ಲ ನಿಮ್ ತಲೆಯಲ್ಲಿ ಡೌಟ್ ಇರುತ್ತಲ್ವಾ? ನೋಡೋಣ ಬನ್ನಿ, ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ನಿಮ್ಮ ಐಡಿಯಾ ಚೇಂಜ್ ಆಗುತ್ತಾ, ಅಥವಾ ಫಿಸಿಯೋಥೆರಪಿ ಅಂದ್ರೆ ನಿಮ್ಗೆ ಹಂಗೆ ಅನ್ಸುತ್ತಾ? ವಿಡಿಯೋ ನೋಡಿದ್ಮೇಲೆ ವಿ ವಿಲ್ ಚೆಕ್ ಇಟ್ ಔಟ್. ಸೊ ಇವಾಗ ಏನಂದ್ರೆ ತುಂಬಾ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೆಡಿಸಿನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಲ್ಲ. ನಿಮ್ಗೆ ಗೊತ್ತಿದೆ ಆ ತರದ ಎಷ್ಟೋ ಪೇಷಂಟ್ಸ್ ಇದಾರೆ. ಈಗ ನಾನು ಬಿದ್ಬಿಟ್ಟಿದ್ದೀನಿ, ಜಾರ್ ಬಿದ್ಬಿಟ್ಟೆ, ಈ ಕೈ ಮುರಿದೋಯ್ತು, ಇದು ಮೆಡಿಸಿನ್ ಇಂದ ಈ ಮೂಳೆನ ಸರಿ ಮಾಡಕ್ ಆಗಲ್ಲ ಅಂತ ಅಂದಾಗ ಇದನ್ನ ನಾವು ಮತ್ತೆ ಎಕ್ಸರ್ಸೈಸ್ ಮುಖಾಂತರ ನಾವು ಇದನ್ನ ಮತ್ತೆ ಮೊದಲಿನ ಸ್ಥಿತಿಗೆ ತಗೊಂಡು ಹೋಗ್ಬೇಕಾಗುತ್ತೆ. ಅವಾಗ ಬೇಕಾಗೋದು ಯಾರು? ನಮಗೆ ಫಿಸಿಯೋಥೆರಪಿಸ್ಟ್. ಸೊ ಅವಾಗ ಏನಾಗುತ್ತೆ ಅಂದ್ರೆ ರಿಹ್ಯಾಬಿಲಿಟೇಷನ್ ಬೇಕಾಗುತ್ತೆ, ಸ್ವಲ್ಪ ದಿನ ನಮಗೆ ಇಂಟೆನ್ಸಿವ್ ಕೇರ್ ಬೇಕಾಗುತ್ತೆ, ಪ್ಲಾನ್ ಬೇಕಾಗುತ್ತೆ, ನಾವ್ ಹೆಂಗ್ ಓಡಾಡಬೇಕು, ಯಾವ ತರ ಪೋಸ್ಚರ್ ಇರಬೇಕು, ಎಲ್ಲದೂ ನಮ್ಗೆ ಗೈಡೆನ್ಸ್ ಬೇಕಾಗುತ್ತೆ. ಈ ಮೂವ್ಮೆಂಟ್ ಥೆರಪಿ ಬಗ್ಗೆ ಹೇಳ್ಕೊಡೋದು ನಾವು ಫಿಸಿಯೋಥೆರಪಿಸ್ಟ್ ಅಂತ ಕರಿತೀವಿ. ಸೊ ಇವ್ರೇನಂದ್ರೆ ನಮ್ಮ ಬಾಡಿಯ ಕಂಪ್ಲೀಟ್
100% ನಾರ್ಮಲ್ ಆಗಿ ನಮ್ಮ ಬಾಡಿ ಒಬ್ಬ ಹೆಲ್ದಿ ಹ್ಯೂಮನ್ ಬೀಯಿಂಗ್ ಇರ್ತಾರೋ ಆ ತರ ಇರ್ಲಿಕ್ಕೆ ಪ್ರಯತ್ನ ಪಡೋಂಥವ್ರನ್ನ ರಿಹಬಿಲಿಟೈಸ್ ಮಾಡೋಂಥವ್ರನ್ನ ನಾವು ಫಿಸಿಯೋಥೆರಪಿಸ್ಟ್ ಅಂತ ಕರಿತೀವಿ. ಸರ್ ಇದನ್ನ ನನಗೆ ಮಾಡಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ, ಬಟ್ ಇದು ಎಷ್ಟು ವರ್ಷ ಸರ್? ನನಗೆ MBBS ಮಾಡ್ಬೇಕಂತ ಆಸೆ ಇತ್ತು, ಬಟ್ ಇವಾಗ ನೀವು ಇದು ಹೇಳಿದ್ದು ಚೆನ್ನಾಗಿದೆ ಅನಿಸಿದೆ, ಬಟ್ ಎಷ್ಟು ವರ್ಷ ಓದ್ಬೇಕು? ನೋಡಿ, ನೀವು ಈ ಕೋರ್ಸ್ ನ ಮಾಡ್ತೀರಾ ಅಂದ್ರೆ 4.5 ಇಯರ್ಸ್ ನಿಮ್ದು ಕೋರ್ಸ್ ಇರುತ್ತೆ. ಅದರಲ್ಲಿ ನಿಮ್ಮ ಇಂಟರ್ನ್ಶಿಪ್ ಕೂಡ ಕವರ್ ಆಗಿರುತ್ತೆ. ಒಬ್ಬ ಪ್ರೊಫೆಷನಲ್ ಆಗಿ ನೀವು ಔಟ್ಪುಟ್ ಆಗಿ ಹೊರಗೆ ಬರ್ತೀರಾ. ಈ 4 ವರ್ಷದ ಅಕಾಡೆಮಿಕ್ ಸ್ಟಡಿಲಿ ನಿಮಗೆ ಕಂಪಲ್ಸರಿ ಕ್ಲಿನಿಕಲ್ ಇಂಟರ್ನ್ಶಿಪ್ ಇದ್ದೇ ಇರುತ್ತೆ. ಯಾಕಂದ್ರೆ ನೀವು ಕಲಿಯೋದೇ ಮೆಡಿಸಿನ್ ಬಗ್ಗೆ. ಅದನ್ನ ನೀವು ಎಕ್ಸ್ಪರ್ಟೈಸ್ ಆಗಿ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ತಗೊಳ್ಳಿಲ್ಲ ಅಂತಂದ್ರೆ ಅದನ್ನ ಕಲ್ತಿದ್ದಕ್ಕೆ ಬೆಲೆ ಇಲ್ಲ. ಕಲ್ತಿದ್ನ ಪ್ರಯೋಗ ಮಾಡೋದೇ ಅಲ್ವಾ ಕ್ಲಿನಿಕಲ್ ಇಂಟರ್ನ್ಶಿಪ್. ಸೊ ಅದು ಕೂಡ ಇರುತ್ತೆ. ಅದು ಸೇರಿ 4.5 ಇಯರ್. ಸೊ ಈ ಇಂಟರ್ನ್ಶಿಪ್ ಅಲ್ಲಿ ನಿಮಗೆ ಪೇಷಂಟ್ಸ್ ಹೇಗೆ ಡೀಲ್ ಮಾಡಬೇಕು, ಯಾವ ತರ ಮಾತಾಡಬೇಕು, ಯಾವ ತರ ಟ್ರೀಟ್ ಮಾಡಬೇಕು, ನಿಮಗೆ ಬೇಕಾಗಿರುವಂತ ಕೆಲವೊಂದು ಎಥಿಕ್ಸ್ ಅಂಡ್ ಎಲಿಜಿಬಿಲಿಟೀಸ್ ಬಗ್ಗೆ ಕಂಪ್ಲೀಟ್ ಐಡಿಯಾ ನಿಮಗೆ ಎಕ್ಸ್ಪೀರಿಯನ್ಸ್ ಮುಖಾಂತರ ಸಿಗುತ್ತೆ ಇಂಟರ್ನ್ಶಿಪ್ ಅಲ್ಲಿ. ಸೊ ನೀವು ಏನ್ ಓದ್ತೀರಾ ಇಂಟರ್ನ್ಶಿಪ್ BPT ನೀವು ರೆಗ್ಯುಲರ್ ಆಗಿ 4 ಇಯರ್ಸ್ ನೀವೇನು ಅಕಾಡೆಮಿಕ್ಸ್ ಓದ್ತೀರಾ, ಅದ್ರಲ್ಲಿ ನಿಮ್ಗೆ ಏನೇನಿರುತ್ತೆ ಅಂತಂದ್ರೆ, ಎಷ್ಟೋ ಜನ ಅನ್ಕೊಂತಾರೆ ಸರ್ BPT ಅಂದ್ರೆ ಬರೀ ಎಕ್ಸರ್ಸೈಸ್ ಮಾಡೋದು, ಮಸಾಜ್ ಮಾಡೋದು, ಇವರಷ್ಟೇ BPT ಫಿಸಿಯೋಥೆರಪಿಸ್ಟ್ಗಳು ಅಂತ ಅಂತಾರೆ. ಹಂಗಲ್ವೇ ಅಲ್ಲ. ಹಂಗೇನಾದ್ರೆ ನೀವು ಅನ್ಕೊಂಡಿದ್ರೆ ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅರ್ಥ. ಸೊ ಇವಾಗ ಫಿಸಿಯೋಥೆರಪಿ ನೀವು ಏನೇನು ಓದ್ತೀರಾ ಅಂತಂದ್ರೆ, ಇದೊಂದು ಸೈನ್ಸ್ ಬೇಸ್ಡ್ ಮೆಡಿಕಲ್ ಓರಿಯೆಂಟೆಡ್ ಕೋರ್ಸ್ ಆಗಿರುತ್ತೆ. ಏನಪ್ಪಾ ಸೈನ್ಸ್ ಬೇಸ್ಡ್ ಅಂದ್ರೆ, ನೀವು MBBS ಓದಿದ್ರು ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಓದ್ಬಿಟ್ಟು ನೀಟ್ ಎಕ್ಸಾಮ್ ಒಳಗೆ ಬರ್ತೀರಾ. ಇಲ್ಲಿ ಬಂದ್ಮೇಲೆ ಜಾಸ್ತಿ ನೀವು ಬಯಾಲಜಿ ಬಗ್ಗೆನೇ ಓದ್ತೀರಾ. ಹಾಗೇನೆ BPT ಕೂಡ ನೀವು ಜಾಸ್ತಿ ಸೈನ್ಸ್ ರಿಲೇಟೆಡ್, ಮೆಡಿಕಲ್ ರಿಲೇಟೆಡ್ ಟರ್ಮ್ಸ್ ಅಂಡ್ ಟೆಕ್ನಾಲಜೀಸ್ ಬಗ್ಗೆನೇ ಓದ್ತೀರಾ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ, ನೀವು ಈ ಸಬ್ಜೆಕ್ಟ್ಸ್ ಅಲ್ಲಿ ಹ್ಯೂಮನ್ ಅನಾಟಮಿ ಬಗ್ಗೆ ಓದ್ತೀರಾ, ಹ್ಯೂಮನ್ ಫಿಸಿಯಾಲಜಿ ಬಗ್ಗೆ ಓದ್ತೀರಾ, ಬಯೋಕೆಮಿಸ್ಟ್ರಿ ಬಗ್ಗೆ ಓದ್ತೀರಾ, ಪ್ಯಾಥಾಲಜಿ ಬಗ್ಗೆ ಓದ್ತೀರಾ, ಫಾರ್ಮಕಾಲಜಿ ಬಗ್ಗೆ ಓದ್ತೀರಾ, ಎಕ್ಸರ್ಸೈಸ್ ಥೆರಪಿ ಬಗ್ಗೆ ಓದ್ತೀರಾ, ಎಲೆಕ್ಟ್ರೋಥೆರಪಿ ಬಗ್ಗೆ ಓದ್ತೀರಾ, ನ್ಯೂರಾಲಜಿ ಬಗ್ಗೆ ಓದ್ತೀರಾ, ಆರ್ಥೋಪೆಡಿಕ್ಸ್ ಬಗ್ಗೆ ಓದ್ತೀರಾ, ಕಾರ್ಡಿಯೋಪಲ್ಮನರಿ ಫಿಸಿಯೋಥೆರಪಿ ಬಗ್ಗೆ ಓದ್ತೀರಾ, ಸ್ಪೋರ್ಟ್ಸ್ ಫಿಸಿಯೋಥೆರಪಿ ಬಗ್ಗೆ ಓದ್ತೀರಾ, ಅಂಡ್ ರಿಹ್ಯಾಬಿಲಿಟೇಷನ್ ಸೈನ್ಸಸ್ ಬಗ್ಗೆ ಕೂಡ ಓದ್ತೀರಾ. ಸೊ ಇವೆಲ್ಲ ಏನು ಅಂತ ನೀವು ಡೀಟೇಲ್ ಆಗಿ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಪ್ರತಿಯೊಂದರದ್ದು ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇವಾಗ ನೀವು ಇದನ್ನೆಲ್ಲ ಕಲಿಯೋದ್ರಿಂದ ಏನಾಗುತ್ತಂದ್ರೆ, ಸಿಂಪಲ್ ಆಗಿ ನಿಮಗೆ ಅರ್ಥ ಆಗಂಗೆ ಹೇಳ್ಬೇಕಂದ್ರೆ, ನಿಮ್ಮ ಬಾಡಿ ಮೂವ್ಮೆಂಟ್, ನಿಮ್ಮ ಬಾಡಿ ಬ್ಯಾಲೆನ್ಸ್, ನಿಮ್ಮ ಬಾಡಿ ಪೋಸ್ಚರ್, ಇದೆಲ್ಲಾದ್ರೂ ಮಿಸ್ಟೇಕ್ ಆಗಿ ಏನಾದ್ರು ಆಯ್ತು, ಪ್ರಾಬ್ಲಮ್ ಆಯ್ತು ಅಂದ್ರೆ ಹೇಗೆ ಇದನ್ನ ಹೀಲ್ ಮಾಡೋದು, ಹೇಗೆ ಇದನ್ನ ರಿಕವರ್ ಮಾಡೋದು, ಇಂಜುರಿ ಆಯ್ತು ಅಥವಾ ಡೆತ್ ಆಗುತ್ತೆ, ಡಿಸೀಸ್ ಅನ್ನೋದು ಇದೆ ಅಂದ್ರೆ ಅದನ್ನ ರಿಕವರಿ ಮಾಡೋದು ಹೇಗೆ ಅನ್ನೋದನ್ನ ನೀವು ಕಂಪ್ಲೀಟ್ BPT ಕೋರ್ಸ್ ಅಲ್ಲಿ ಕಲಿತೀರಾ. ಅಂಡ್ ಕ್ಲಿನಿಕಲ್ ಇಂಟರ್ನ್ಶಿಪ್ ಅಲ್ಲಿ ಅದನ್ನ ಪ್ರಾಕ್ಟೀಸ್ ಕೂಡ ಮಾಡ್ತೀರಾ. ಸೊ ಯಾರು ಇವಾಗ ನಿಮಗೆ BPT ಅಂದ್ರೆ ಏನಂತ ಅರ್ಥ ಆಯ್ತು? ಸೊ ನಿಮ್ ತಲೆಯಲ್ಲಿ ಏನ್ ಬರ್ತಂದ್ರೆ, ಸರ್ ಯಾರು ಚೂಸ್ ಮಾಡ್ಬೇಕು BPT ನ? ನಾನ್ ಚೂಸ್ ಮಾಡ್ಬೋದಾ? ನಾನು ಯಾವಾಗ ಡಾಕ್ಟರ್ ಆಗ್ಬೇಕು ಅಂತ ಇದ್ದೆ, ನನಗೆ ಡಾಕ್ಟರ್ ಸಿಕ್ಕಿಲ್ಲ, ನನಗೆ ಇಂಜಿನಿಯರಿಂಗ್ ಮಾಡಕ್ ಇಷ್ಟ ಇಲ್ಲ, ನಂಗೆ ವೆಟರ್ನರಿ ಅಗ್ರಿಕಲ್ಚರ್ ಸಿಗ್ತಾ ಇಲ್ಲ, ಅಥವಾ ಸಿಕ್ಕರು ನನಗೆ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ಬೆಳಿಬೇಕು ಅಂತ ಅನ್ಕೊಂಡಿದ್ದವನು, ನಾನು ಇವಾಗ BPT ತಗೊಂಡ್ಬಿಟ್ರೆ ನಾನು ಸಕ್ಸಸ್ ಆಗ್ಬೋದಾ, ಡಾಕ್ಟರ್ ಅಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳಿಬೋದಾ ಅನ್ನೋದು ನಿಮ್ ಪ್ರಶ್ನೆ ಅಲ್ವಾ? ಸೊ ನೀವೇನಾದ್ರೂ ನಿಜವಾಗ್ಲೂ ಇದನ್ನ ತಗೋಬೇಕಂದ್ರೆ ಕೆಲವೊಂದು ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ನಿಮಗೆ ಬಯಾಲಜಿ ಸಬ್ಜೆಕ್ಟ್ ಇಷ್ಟ ಇದೆಯಾ? ಫಸ್ಟ್ ಪಾಯಿಂಟ್. ಬಯಾಲಜಿ ಇಷ್ಟ ಇಲ್ಲ ಅಂದ್ರೆ ಹಿಂದೆ ಬರಕ್ ಹೋಗ್ಬೇಡಿ. ಸೊ ಬಯಾಲಜಿ ಸಬ್ಜೆಕ್ಟ್ ನಿಮಗೆ ಇಷ್ಟ ಇರಬೇಕು, ನಿಮಗೆ ಬೋರಿಂಗ್ ಅನ್ಸ್ಬಾರ್ದು. ಅಂಡ್ ಎರಡನೇ ಪಾಯಿಂಟ್, ನಿಮಗೆ ಹೆಲ್ತ್ ಕೇರ್ ಪ್ರೊಫೆಷನ್ ಆಗಕ್ಕೆ ಇಷ್ಟ ಇರಬೇಕು. ಹೆಲ್ತ್ ಕೇರ್ ಪ್ರೊಫೆಷನ್ ಏನಂದ್ರೆ, ಹೆಲ್ತ್ ಕೇರ್ ಅಂತ ಅಂದ್ರೆ ನೀವು ಮೆಡಿಸಿನ್ ರಿಲೇಟೆಡ್, ಓಕೆನಾ? ಡಿಸೀಸ್, ಡಯಾಗ್ನೋಸ್ಟಿಕ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಆರೋಗ್ಯದ ಸಮಸ್ಯೆಗಳಿದ್ದಾಗ ನೀವು ಆರೋಗ್ಯದ ಸಮಸ್ಯೆಗಳ ರಿಲೇಟೆಡ್ ಅಲ್ಲಿ ಏನೋ ನಿಮ್ ಕೆರಿಯರ್ ಕಟ್ಕೊಂತೀರಂದ್ರೆ ಅವ್ರನ್ನ ಹೆಲ್ತ್ ಕೇರ್ ಪ್ರೊಫೆಷನಲ್ ಅಂತ ಕರಿತೀವಿ. ಸೊ ನೀವು ಇದನ್ನ ಹೆಲ್ತ್ ಕೇರ್ ಪ್ರೊಫೆಷನ್ ಆಗಿ ತಗೊಳಕ್ ರೆಡಿ ಇದೀರಾ? BPT ನ ನಾಳೆಗೆ ಇದನ್ನ ಬಿಸ್ನೆಸ್ ಮಾಡಿ ದುಡಿತೀರಾ? ಅಂಡ್ ನೀವು ಇಂಟ್ರಾಕ್ಟಿಂಗ್ ವಿತ್ ಪೇಷಂಟ್ಸ್ ಜೊತೆ ನಿಮ್ಗೆ ಏನಕ್ಕೆ ಇಷ್ಟ ಆಗುತ್ತಾ? ಕೆಲವರಿಗೆ ಒಂದು ಸೈಕಾಲಜಿ ಇರುತ್ತೆ, ನಾನು ಡೈಲಿ ಪೇಷಂಟ್ಸ್ ನೋಡೋಕೆ ನನಗೆ ಇಷ್ಟ ಇಲ್ಲ, ಸೊ ನಂಗೆ ಆಪರೇಷನ್ಸ್ ಮಾಡಕ್ ನನಗೆ ಇಷ್ಟ ಇಲ್ಲ, ಅದಿರುತ್ತೆ. ಕೆಲವ್ರಿಗೆ ಏನಿರುತ್ತೆ, ಪೇಷಂಟ್ಸ್ ಬಗ್ಗೆ ಇರೋದು ಇಷ್ಟ ಆಗುತ್ತೆ, ಅವ್ರ ಜೊತೆ ಮಾತಾಡೋದು ಇಷ್ಟ ಆಗುತ್ತೆ. ಸೊ ನಿಮಗೆ ಬೇಸಿಕಲಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಪೇಷಂಟ್ಸ್ ಇರೋಕ್ಕೆ? ನಿಮಗೆ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಬಗ್ಗೆ ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ಇದೆ? ನೀವು ಇದನ್ನ ಪ್ರೊಫೆಷನಲ್ ಡಿಗ್ರಿ ಅಂತ ಅನ್ಕೊಂತೀರಾ? ಈಗ MBBS ಇಲ್ಲ ಅಂದ್ರೆ ಇದು ಕೂಡ ಒಂದು ಪ್ರೊಫೆಷನಲ್ ಡಿಗ್ರಿ ಅಂತ ನೀವು ಅನ್ಕೊಂತೀರಾ? ಅಂಡ್ ನಿಮಗೆ ಇಂಡಿಯಾ ಬಿಟ್ಟರೆ ಅಬ್ರಾಡ್ ಅಲ್ಲಿ ಅಪರ್ಚುನಿಟೀಸ್ ಇದೆ ಅಂದ್ರೆ ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡಕ್ ರೆಡಿ ಇದ್ದೀರಾ? ಅಬ್ರಾಡ್ ಅಲ್ಲಿ ತುಂಬಾ ಅಪರ್ಚುನಿಟೀಸ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡಕ್ ರೆಡಿ ಇದ್ದೀರಾ? ಎಲ್ಲದನ್ನ ನೀವು ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ನಿಮ್ ಗೋಲ್ ಬರೀ ನೀವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಂತ ಅನ್ಕೊಂಡು ಎಲ್ಲ ಒಂದ್ ಕಡೆ ನಾನು ಜಾಬ್ ಅಲ್ಲಿ ಕೆಲಸ ಮಾಡ್ತೀನಿ, ಅದ್ರಲ್ಲೂ ನೀವು ಬೆಳಿಬೋದಿಲ್ಲ ಅಂತಲ್ಲ, ಬಟ್ ಅದನ್ನ ಮಾಡ್ತೀನಿ ಅನ್ನೋದ್ರೆ ನಿಮಗೆ BPT ಒಳ್ಳೆ ಕೋರ್ಸ್ ಅಲ್ಲ. ಸೊ ಸಾಫ್ಟ್ವೇರ್ ಕಂಪನೀಸ್ ಬಿಟ್ಟು, ಟೆಕ್ನಾಲಜಿ ಬಿಟ್ಟು ನೀವು ಈ ಕಡೆ ಬಂದ್ಬಿಟ್ಟು ಮೆಡಿಕಲ್ ಫೀಲ್ಡ್ ಅಲ್ಲಿ ಹೆಲ್ತ್ ಕೇರ್ ಪ್ರೊಫೆಷನಲ್ ಆಗಿ ಬೆಳಿತೀನಿ ಅನ್ನೋದು ನಿಮ್ಮ ಒಂದು ಟಾರ್ಗೆಟ್ ಆಗಿತ್ತು ಅಂದ್ರೆ, ಸೊ ನೀವು ಇದನ್ನ ಸಬ್ಸ್ಟಿಟ್ಯೂಟ್ ಆಗಿ ಇಟ್ಕೋಬಹುದು, ಇದನ್ನ ನಿಮ್ಮ ಪ್ಲಾನ್ ಅಲ್ಲಿ ಕೂಡ ಇಟ್ಕೋಬಹುದು. ಅಂಡ್ ನಿಮ್ಮ ಆಪ್ಷನ್ ಎಂಟ್ರಿ ಕೂಡ ಇದಕ್ಕೆ ಮಾಡಬಹುದು. ಇವಾಗ ನೀವೆಲ್ಲರೂ ಕೇಳೋ ಪ್ರಶ್ನೆ, ಸರಿ ಸರ್ ಆಯ್ತು, ನಾನು ಇವಾಗ ಇದನ್ನ ಚೂಸ್ ಮಾಡಿದೆ, ನಂಗೆ ಇಷ್ಟ ಆಯ್ತು, ನಾನು ಇದನ್ನ ಮಾಡ್ತೀನಿ, ನೀವು ಹೇಳಿದೆಲ್ಲ ನನಗೆ ಇಷ್ಟ ಆಯ್ತು, ನೀವು ಹೇಳಿದೆಲ್ಲ ಫ್ಯಾಕ್ಟರ್ಸ್ ನಾನು ನನಗೆ ಸೂಟ್ ಆಗುತ್ತೆ ಸರ್, ನೀವು ಹೇಳಿದೆಲ್ಲ ಪಾಯಿಂಟ್ಸ್ ನನಗೆ ಸೂಟ್ ಆಗ್ತದೆ, ನನಗೆ ಡಿಗ್ರಿ ಬೇಕು ಅಂದ್ರೆ ಕೆರಿಯರ್ ಅಪರ್ಚುನಿಟೀಸ್ ಹೆಂಗ್ ಸರ್? ಇವಾಗ ನನಗೆ ಇದು ಮಾಡಿದ್ರೆ ಜಾಬ್ ಸಿಗುತ್ತಾ ಸರ್? ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಜಾಬ್ ಬಗ್ಗೆ ಗೊತ್ತಿಲ್ಲ, ನೀವು ಹೇಳಿದ್ರಿ ನನಗೆ ಇಷ್ಟ ಆಯ್ತು ನಾನು ಮಾಡ್ತೀನಿ, ಬಟ್ ನನ್ನ ಜಾಬ್ ಬಗ್ಗೆ ಏನು ಅಂತಂದ್ರೆ, ಸೊ ನೋಡಿ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ. ನಾನು ಯಾವ ಗ್ರಾಜುಯೇಷನ್ ಮಾಡ್ತೀನಿ ನಾನು ಇಂಪಾರ್ಟೆಂಟ್ ಅಲ್ಲ. ನಾ ಗ್ರಾಜುಯೇಷನ್ ಅಲ್ಲಿ ನಾನು ಏನ್ ಕಲಿತೆ, ಅದರಿಂದ ನಾನು ಇನ್ನೊಬ್ಬರ ಬಗ್ಗೆ ಏನ್ ವ್ಯಾಲ್ಯೂ ಆಡ್ ಮಾಡ್ತೀನಿ, ಅದರಿಂದ ಅವ್ರು ನನಗೆ ಎಷ್ಟು ಪೇ ಮಾಡಕ್ ರೆಡಿ ಇದ್ದಾರೆ, ಇದಷ್ಟೇ ಗ್ರಾಜುಯೇಷನ್. ನನ್ನ ಪ್ರಕಾರ ಮಾಡರ್ನ್ ಡೆಫಿನೇಷನ್ ಆಫ್ ಗ್ರಾಜುಯೇಷನ್ ಅಕಾರ್ಡಿಂಗ್ ಟು ಮೀ ಏನಂದ್ರೆ, ಏನ್ ಕಲಿತೀನಿ, ಎಷ್ಟ್ರ ಮಟ್ಟಿಗೆ ಕಲಿತೀನಿ, ಯಾವ ತರ ಕಲಿತೀನಿ, ಕಲ್ತಿರೋದನ್ನ ಇನ್ನೊಬ್ರಿಗೆ ಯಾವ ತರ ವ್ಯಾಲ್ಯೂ ಆಡ್ ಮಾಡ್ತೀನಿ, ಹೇಳ್ಕೊಡ್ತೀನಿ, ಅದರಿಂದ ಅವ್ರದ್ದು ನಾನು ಎಷ್ಟು ಚಾರ್ಜ್ ಮಾಡ್ತೀನಿ, ಇಷ್ಟೇ. ಎಜುಕೇಶನ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಜಾಬ್ ಆರ್ ಬಿಸ್ನೆಸ್. ಸೊ ಅದರಿಂದ ನಮಗೆ ರೆವೆನ್ಯೂ ಕ್ರಿಯೇಟ್ ಆಗ್ಬೇಕಲ್ವಾ? ಸೊ ನೀವು
ಇದರಿಂದ ನೆಕ್ಸ್ಟ್ ನೀವು ನಿಮ್ಮ ಜೀವನದಲ್ಲಿ ದುಡಿಯೋ ಶುರು ಮಾಡ್ಬೋದು. ಸೊ BPT ಮಾಡ್ಬಿಟ್ಟು ಕೂಡ ಅಪರ್ಚುನಿಟೀಸ್ ಬಂತು ಅಂತ, ಕ್ಯಾರಿಯರ್ ಅಪರ್ಚುನಿಟೀಸ್ ಅಂತ ಬಂತು ಅಂದಾಗ ನಿಮಗೆ ತುಂಬಾ ಅಪರ್ಚುನಿಟೀಸ್ ಇದರಲ್ಲಿದೆ. ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಿಮಗೆ ಎಲ್ಲಾ ತರಹದ ಜಾಬ್ ಅಪರ್ಚುನಿಟೀಸ್ ಆಫ್ BPT ಬಗ್ಗೆ ನಾನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಕೆರಿಯರ್ ಆಪ್ಷನ್ಸ್ ಅಂತ ಬಂದಾಗ BPT ಲಿ ತುಂಬಾ ತರದ ಆಪ್ಷನ್ಸ್ ಇದೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಯಾವ್ಯಾವ ಅಂತ ನಾವು ಇವಾಗ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಫಸ್ಟ್ ಆಪರ್ಚುನಿಟಿ, ನೀವು ಬಂದ್ಬಿಟ್ಟು ಹಾಸ್ಪಿಟಲ್ ಫಿಸಿಯೋಥೆರಪಿಸ್ಟ್ ಆಗ್ಬೋದು. ಅಂದ್ರೆ ನೀವು ಒಂದು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತೀರಾ. ಸೊ ಹಾಸ್ಪಿಟಲ್ ಫಿಸಿಯೋಥೆರಪಿಸ್ಟ್ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಲಿ, ಪ್ರೈವೇಟ್ ಹಾಸ್ಪಿಟಲ್ಸ್ ಆಗಲಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಆಗಲಿ, ಅಥವಾ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಆಗಲಿ, ನಿಮ್ಗೆ ಇಲ್ಲಿ ಒಂದು ಅಪರ್ಚುನಿಟಿ ಸಿಗುತ್ತೆ. ನೀವು ಈ ಹಾಸ್ಪಿಟಲ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಫಿಸಿಯೋಥೆರಪಿಸ್ಟ್ ಕೆರಿಯರ್ ರೋಲ್ ಅಲ್ಲಿ ನೀವು ಕೆಲಸ ಮಾಡ್ತೀರಾ. ಎರಡನೇದು ಸ್ಪೋರ್ಟ್ಸ್ ಫಿಸಿಯೋಥೆರಪಿಸ್ಟ್. ಇಲ್ಲೇನು ಅಂತಂದ್ರೆ ನಿಮಗೆ ಒಂದು ಎಕ್ಸೈಟಿಂಗ್ ಕೆರಿಯರ್ ಪಾತ್. ಇವತ್ತು ನೀವೇನಾದ್ರೂ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ನೋಡಿರ್ಬೋದು, ಏನಾದ್ರೂ ಒಂದು ಚಿಕ್ಕ ಮಿಸ್ಟೇಕ್ ಆಯ್ತು ಅಂತಂದ್ರೆ, ಬ್ಯಾಟ್ಸ್ಮನ್ ಏನಾದ್ರು ಒಂದು ಚಿಕ್ಕ ಲಿಗಮೆಂಟ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೂ ಕೂಡ BPT ಮಾಡಿರುವಂತ ಫಿಸಿಯೋಥೆರಪಿಸ್ಟ್ ಗಳೇ ಓಡಿ ಬರುವಂತದ್ದು. ಸೊ ನಾನು ಹೇಳಕ್ ಇಷ್ಟಪಡ್ತಿರೋದಂದ್ರೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಫಿಸಿಯೋಥೆರಪಿಸ್ಟ್ ಗಳಿಗೆ ಬಹಳ ಇಂಪಾರ್ಟೆನ್ಸ್ ಇರುತ್ತೆ. ಇದು ನಿಮ್ಗೊಂದು ಗ್ರೋಯಿಂಗ್ ಸೆಕ್ಟರ್ ಕೂಡ. ನೀವು ಇದರಲ್ಲಿ ನೀವು ಚೆನ್ನಾಗಿ ಓದ್ಕೊಂಡಿದ್ರೆ ನೀವು ಸ್ಪೋರ್ಟ್ಸ್ ಫಿಸಿಯೋಥೆರಪಿಸ್ಟ್ ಕೂಡ ಆಗ್ಬೋದು. ಎರಡನೇದು. ಮೂರನೇದಕ್ಕಿಂತ ಮುಂಚೆ ನೀವು ಸ್ಪೋರ್ಟ್ಸ್ ಫಿಸಿಯೋಥೆರಪಿಸ್ಟ್ ಆಗಿ ಅಂತಂದ್ರೆ ನೀವು ಇಲ್ಲಿ ಅಥ್ಲೀಟ್ಸ್ ಜೊತೆ, ಸ್ಪೋರ್ಟ್ಸ್ ಅಕಾಡೆಮೀಸ್ ಜೊತೆ, ಕ್ರಿಕೆಟ್ ಟೀಮ್ಸ್ ಜೊತೆ, ಫುಟ್ಬಾಲ್ ಟೀಮ್ಸ್ ಜೊತೆ, ಫಿಟ್ನೆಸ್ ಸೆಂಟರ್ಸ್ ಜೊತೆ, ಪ್ರೊಫೆಷನಲ್ ಸ್ಪೋರ್ಟ್ ಆರ್ಗನೈಸೇಷನ್ ಜೊತೆ ಕೆಲಸ ಮಾಡ್ತೀರಾ. ಸೊ ನಿಮ್ಗೆ ಇಲ್ಲಿ ದೊಡ್ಡ ನೆಟ್ವರ್ಕ್ ಬೆಳೆಯುತ್ತೆ. ಸ್ಪೋರ್ಟ್ಸ್ ಪರ್ಸನ್ಸ್ ಜೊತೆ ನೀವು ಕೆಲಸ ಮಾಡಿ ಅವರ ಒಂದು ಫಿಸಿಕಲ್ ಪೋಸ್ಚರ್ ಆಫ್ ಬಾಡಿ ಮೂವ್ಮೆಂಟ್ ಬಗ್ಗೆ ನೀವು ಕಲಿತು ಅವರಿಗೆ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀರಾ. ಸೊ ಅವರ ರಿಕವರಿನೇ ನಿಮ್ಮ ಬಿಸ್ನೆಸ್ ಆಗಿರುತ್ತೆ, ನಿಮ್ಮ ಜಾಬ್ ಆಗಿರುತ್ತೆ. ಮೂರರಿಂದ ನಾನು ಹೇಳಿದಂಗೆ ನಿಮಗೆ ನ್ಯೂರಾಲಜಿಕಲ್ ರಿಹ್ಯಾಬಿಲಿಟೇಷನ್. ಸೊ ಇದೇನು ಅಂತಂದ್ರೆ ನಿಮ್ಗೆ ಏನಾದ್ರು ಸ್ಟ್ರೋಕ್ ಆಗಿರೋಂಥ ಪೇಷಂಟ್ಸ್, ಪ್ಯಾರಲೈಸ್ ಆಗಿರುವಂಥ ಪೇಷಂಟ್ಸ್, ಅವರಿಗೆ ಮೊದಲಿನ ತರ ಅವರಿಗೆ ಬಾಡಿ ಇರಲ್ಲ. ಸೊ ಇವರಿಗೆ ಏನಾಗಿರುತ್ತೆ, ನ್ಯೂರಾಲಜಿಕಲ್ ಡಿಸಾರ್ಡರ್ ಆದಾಗ ಒಂದು ಡಿಸಾರ್ಡರ್ ಇಂದ ಅವರ ಫಂಕ್ಷನಲ್ ಅಬಿಲಿಟೀಸ್ ನ ಕಳ್ಕೊಂಡಿರ್ತಾರೆ. ಅದನ್ನ ಮತ್ತೆ ರಿಹ್ಯಾಬಿಲಿಟೇಟ್ ಮಾಡಕ್ಕೆ, ರಿಕವರ್ ಮಾಡಕ್ಕೆ ಸೊ ಎಂತ ಎಕ್ಸರ್ಸೈಸ್ ಮಾಡಬೇಕು, ಯಾವ ತರ ಮೆಡಿಸಿನಲ್ ಪ್ಲಾನ್ಸ್ ಇದೆ ಅದನ್ನೆಲ್ಲ ನೀವು ಹೇಳ್ಕೊಡ್ಬೋದು. ನಾಲ್ಕನೇದು ನಿಮಗೆ ಆರ್ಥೋಪೆಡಿಕ್ ಫಿಸಿಯೋಥೆರಪಿಸ್ಟ್. ಸೊ ಇಲ್ಲಿ ನೀವು ಪೇಷಂಟ್ಸ್ ಫ್ರಾಕ್ಚರ್ ಆಗಿರುತ್ತೆ, ನೀ ರಿಪ್ಲೇಸ್ಮೆಂಟ್ ಇಂಜುರಿ ಆಗಿರುತ್ತೆ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗಿರುತ್ತೆ, ಸ್ಪೈನಲ್ ಕಾರ್ಡ್ ಏನೋ ಇಶ್ಯೂಸ್ ಆಗಿರುತ್ತೆ, ಅವರಿಗೆ ನೀವು ವರ್ಕ್ ಮಾಡ್ತೀರಾ. ಅವ್ರ ಪೋಸ್ಚರ್ ರಿಕವರಿ ನೀವು ವರ್ಕ್ ಮಾಡ್ತೀರಾ. ಓಕೆನಾ? ಸೊ ಐದು ಬಂದ್ಬಿಟ್ಟು ಪೀಡಿಯಾಟ್ರಿಕ್ ಫಿಸಿಯೋಥೆರಪಿಸ್ಟ್. ಸೊ ಇವ್ರು ಯಾರಂದ್ರೆ ಚಿಲ್ಡ್ರನ್ ಹ್ಯಾವಿಂಗ್ ಡೆವಲಪ್ಮೆಂಟ್ ಇನ್ ಫಿಸಿಕಲ್ ಚಾಲೆಂಜಸ್. ಚಿಕ್ಕ ಮಕ್ಳು ಇರ್ತಾರೆ, ಬೆಳೆದಿರ್ತಾರೆ, ಮಗು ಆಯ್ತು, ಬಟ್ ಆ ಮಗುಗೆ ಏನೋ ಒಂಥರ ಪೋಸ್ಚರ್ ರಿಲೇಟೆಡ್ ಡಿಸಬಿಲಿಟಿ ಇರುತ್ತೆ. ಅವ್ರ ಜೊತೆ ನೀವು ವರ್ಕ್ ಮಾಡ್ಬೋದು. ಸೊ ಆ ಚಿಲ್ಡ್ರನ್ ಡೆವಲಪ್ಮೆಂಟ್ ಅಂಡ್ ಫಿಸಿಕಲ್ ಚಾಲೆಂಜಸ್ ಫೇಸ್ ಮಾಡಕ್ಕೆ ನೀವು ವರ್ಕ್ ಮಾಡ್ಬೋದು. ಆರನೇ ನಿಮಗೆ ಜೀರಿಯಾಟ್ರಿಕ್ ಫಿಸಿಯೋಥೆರಪಿಸ್ಟ್. ಸೊ ನೀವು ಇಲ್ಲಿ ನೋಡಿ, ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇಂಡಿಯಾದಲ್ಲಿ ಎಲ್ಡರ್ಸ್ ಪಾಪ್ಯುಲೇಷನ್ ಏನಿದೆ ಇದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಇವತ್ತು ತಂದೆ ತಾಯಿನ ನೋಡ್ಕೊಳ್ಳೋದು ಎಷ್ಟೋ ಜನ ಮಕ್ಕಳಿಗೆ ದೊಡ್ಡ ಕರ್ತವ್ಯ ಆಗ್ಬಿಟ್ಟಿದೆ. ಮೊದಲೆಲ್ಲ ಅದು ಒಂದು ಕಾಮನ್ ಟೆಂಡೆನ್ಸಿ ಇತ್ತು, ಬಟ್ ಇವಾಗ ತಂದೆ ತಾಯಿ ನೋಡ್ಕೊಳ್ಳೋದೇ ಒಂದು ಡಿಸ್ಟಿಂಕ್ಟಿವ್ ಫೀಚರ್ ಆಗ್ಬಿಟ್ಟಿದೆ. ಸೊ ಇವಾಗ ಏನಾದ್ರು ನಿಮ್ಮ ತಂದೆ ತಾಯಿಗೆ ವಯಸ್ಸಾಗಿದೆ, ಸೊ ಅವ್ರಿಗೆ ಏನಾದ್ರು ಮೊದಲಿನ ತರ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ, ಅವ್ರಿಗೆ ಒಬ್ಬರು ಫಿಸಿಯೋಥೆರಪಿಸ್ಟ್ ಅವಶ್ಯಕತೆ ಬೇಕಾಗಿದೆ ಅಂತಂದ್ರೆ ಅವಾಗ ನೀವು ಜೀರಿಯಾಟ್ರಿಕ್ ಫಿಸಿಯೋಥೆರಪಿಸ್ಟ್ ನ ಹೈರ್ ಮಾಡ್ಕೋಬಹುದು. ಏಳನೇದು ಪ್ರೈವೇಟ್ ಪ್ರಾಕ್ಟೀಸ್. ಇದು ನನ್ನ ಪ್ರಕಾರ ಬಹಳ ಇಂಪಾರ್ಟೆಂಟ್. ನೀವು ಒಂದು ಸ್ಕಿಲ್ ನ ಕಲಿತೀರಾ ಅಂದ್ರೆ ಇನ್ನೊಬ್ಬರ ಕೆಳ ಕೆಲಸ ಮಾಡೋಕ್ಕಿಂತ ಅದನ್ನ ನೀವೇ ಯುಟಿಲೈಸ್ ಮಾಡಿದ್ರೆ ಲೈಫಲ್ಲಿ ನೀವು ಗ್ರೋತ್ ಬೇಗ ಆಗ್ತೀರಾ. ಸೊ ನೀವು ಪ್ರೈವೇಟ್ ಪ್ರಾಕ್ಟೀಸ್ ಪರ್ಸನ್ ಆಗ್ಬೇಕು ಅಂದ್ರೆ ನಿಮಗೆ ಫಿಸಿಯೋಥೆರಪಿನ ಕರೆಕ್ಟ್ ಆಗಿ ನೀವು ಕಲ್ತಿರ್ಬೇಕು, ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ನಿಮಗೆ ಎಲ್ಲ ತರದ ಇಂಟರ್ನ್ಶಿಪ್ ಐಡಿಯಾಸ್ ಇರಬೇಕು. ನೀವು ಇನ್ನೊಬ್ರಿಗೆ ಜಾಬ್ ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಮಾಡ್ತಿದಾರಾ ಇಲ್ವಾ ಅಂತ ಅದನ್ನ ಟ್ರ್ಯಾಕ್ ಮಾಡುವಂತ ಐಡಿಯಾ ನಿಮಗೆ ಇರ್ಬೇಕಂದ್ರೆ ಫಸ್ಟ್ ನಿಮಗೆ ಕರೆಕ್ಟ್ ಆಗಿ ಕೆಲಸ ಗೊತ್ತಿರಬೇಕು. ಅಂಡ್ ನಿಮ್ದು ಪ್ರೈವೇಟ್ ಕ್ಲಿನಿಕ್ ಆದಾಗ ಏನಾಗುತ್ತೆ ಅಂದ್ರೆ ನಿಮ್ದು ಬ್ರ್ಯಾಂಡಿಂಗ್ ಕೂಡ ಬೆಳೆಯುತ್ತೆ. ಓವರ್ ದ ಟೈಮ್ ನೀವು ಒಬ್ರು ಐಡೆಂಟಿಫೈಡ್ ಪರ್ಸನ್ ಆಗೇ ಆಗ್ತೀರಾ. ಇದರಿಂದ ನಿಮಗೆ ಫಸ್ಟ್ ಪಾಯಿಂಟ್ ಏನ್ ಸಿಗುತ್ತೆ ಅಂದ್ರೆ ಇಂಡಿಪೆಂಡೆನ್ಸ್ ಸಿಗುತ್ತೆ. ನೀವು ಯಾರ ಕೆಳಗಡೆನೂ ಇರಲ್ಲ, ಯಾರು ಗುಲಾಮಗಿರಿನೂ ನೀವು ಮಾಡಲ್ಲ, ನಿಮ್ ಇಂಡಿಪೆಂಡೆನ್ಸ್ ಅಲ್ಲಿ ಕೆಲಸ ಮಾಡ್ತೀರಾ. ಅಂಡ್ ಲಾಂಗ್ ಟರ್ಮ್ ಗ್ರೋತ್ ಅಂತ ನೋಡಿದಾಗ ಪ್ರೈವೇಟ್ ಕ್ಲಿನಿಕ್ ಅಲ್ಲಿ ಜಾಸ್ತಿ ಆಪರ್ಚುನಿಟೀಸ್ BPT ಮಾಡಿರೋರಿಗೆ ಸಿಗುತ್ತೆ. ಸೊ ಇಷ್ಟು ತರದ ನಿಮ್ಗೆ ಆಪರ್ಚುನಿಟೀಸ್ ಇದೆ. ಅಂಡ್ ಸರ್ ನನಗೆ BPT ಒಂದೇ ಮಾಡ್ಕೊಂಡ್ಬಿಟ್ರೆ ನಾನು ಬರೀ UG ಗ್ರಾಜುಯೇಷನ್ ಮಾತ್ರ ಮಾಡ್ತೀನಿ, ನಾನು ಮಾಸ್ಟರ್ಸ್ ಮಾಡಕ್ ಆಗಲ್ವಾ? ಈಗ BSc ಮಾಡಿದವ್ರು MSc ಮಾಡ್ತಾರೆ, BBA ಮಾಡಿದವ್ರು MBA ಮಾಡ್ತಾರೆ, BCom ಮಾಡಿದವ್ರು MCom ಮಾಡ್ತಾರೆ, BCA ಮಾಡಿದವ್ರು MCA ಮಾಡ್ತಾರೆ. BPT ಮಾಡಿದವ್ರು ಏನ್ ಮಾಡ್ತಾರೆ ಸರ್ ಅಂತ ಅಂದ್ರೆ, ಯಾರ್ಯಾರು BPT ಕೋರ್ಸ್ ನೀವು ಮಾಡ್ತೀರಾ ನಿಮಗೆ MPT ಅಂತ ಒಂದು ಆಪ್ಷನ್ ಇರುತ್ತೆ, ಮಾಸ್ಟರ್ ಆಫ್ ಫಿಸಿಯೋಥೆರಪಿ ಅಂತ. ಇದು ಕೂಡ ಮಾಸ್ಟರ್ಸ್ ಡಿಗ್ರಿ ಆಗಿರುತ್ತೆ, ಇದು PG ಡಿಗ್ರಿ ಆಗಿರುತ್ತೆ, ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಆಗಿರುತ್ತೆ. ಸೊ ಡಬಲ್ ಡಿಗ್ರಿ ಆಗ್ತೀರಾ ನೀವು ಇದ್ರಲ್ಲೇ. ನೀವೇನಾದ್ರೂ ಡಬಲ್ ಡಿಗ್ರಿನೂ ಇದೇ ಕೆರಿಯರ್ ಆಪರ್ಚುನಿಟಿ ನೀವು ಮಾಡ್ಕೊಂಡ್ರಿ, MPT ಮಾಡ್ಕೊಂಡ್ರಿ, BPT ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ನೆಕ್ಸ್ಟ್ ಸ್ಪೋರ್ಟ್ಸ್ ಫಿಸಿಯೋಥೆರಪಿ, ಆರ್ಥೋಪೆಡಿಕ್ ಫಿಸಿಯೋಥೆರಪಿ, ನ್ಯೂರಾಲಜಿಕಲ್ ಫಿಸಿಯೋಥೆರಪಿ, ಕಾರ್ಡಿಯೋಪಲ್ಮನರಿ ಫಿಸಿಯೋಥೆರಪಿ, ರಿಹ್ಯಾಬಿಲಿಟೇಷನ್ ಸೈನ್ಸಸ್, ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ರಿಸರ್ಚ್, ಟೀಚಿಂಗು, ಎಲ್ಲ ತರದ ಅಪರ್ಚುನಿಟಿ ಓಪನ್ ಆಗುತ್ತೆ. ಅಂದ್ರೆ ನೀವು ಒಬ್ಬರು ಪ್ರೊಫೆಷನಲ್ ಅಲ್ವಾ, ಸೊ ನಿಮಗೆ ಅಪರ್ಚುನಿಟೀಸ್ ಆಫ್ ಜಾಸ್ತಿ ಆಗುತ್ತೆ, ನಿಮಗೆ ಜಾಸ್ತಿ ಅಪರ್ಚುನಿಟಿ ಸಿಗುತ್ತೆ. ಓಕೆನಾ? ಸೊ ನಿಮಗೆ ಏನಾದ್ರು ಅಬ್ರಾಡ್ ಅಲ್ಲಿ ಏನಾದ್ರು ಮಾಡ್ತೀನಿ, ಏನಾದ್ರು ಕಲಿತೀನಿ, ಸ್ಪೆಷಲ್ ಅಪರ್ಚುನಿಟಿ ಬೇಕು ಅಂದ್ರೆ ನನ್ನ ಪ್ರಕಾರ ಅಬ್ರಾಡ್ ಅಲ್ಲಿ ನೀವು ಕೆಲವೊಂದು ಕ್ರೈಟೀರಿಯಾನ ಮ್ಯಾಚ್ ಮಾಡ್ಬಿಟ್ರೆ, ಅಂದ್ರೆ ಆ ದೇಶದ ಲ್ಯಾಂಗ್ವೇಜ್, ಆ ದೇಶಕ್ಕೆ ಬೇಕಾಗಿರುವಂತ ವೀಸಾ, ಪಾಸ್ಪೋರ್ಟ್ ಎಲ್ಲನೂ ಎಲಿಜಿಬಿಲಿಟಿ ನೀವು ಕ್ಲಿಯರ್ ಮಾಡ್ಕೊಂಡು ನೀವು ಆ ದೇಶಕ್ಕೆ ಹೋಗಿ ನಿಮ್ಮ ಫಿಸಿಯೋಥೆರಪಿ ನಾಲೆಡ್ಜ್ ನೀವು ಯೂಸ್ ಮಾಡ್ತೀರಾ ಅಂದ್ರೆ
ಆಸ್ಟ್ರೇಲಿಯಾ, ಕೆನಡಾ, ಯುನೈಟೆಡ್ ಕಿಂಗ್ಡಮ್, ನ್ಯೂಜಿಲೆಂಡ್, ಮಿಡಲ್ ಈಸ್ಟ್ ಕಂಟ್ರೀಸ್. ಸೊ ಇಲ್ಲೆಲ್ಲ ಕೂಡ ಫಿಸಿಯೋಥೆರಪಿಸ್ಟ್ ಅಂದ್ರೆ ಪ್ರೊಫೆಷನಲ್ ಫಿಸಿಯೋಥೆರಪಿಸ್ಟ್. ಬರೀ ನೀವು ಡಿಗ್ರಿ ಮಾಡ್ಕೊಂಡ್ರಲ್ಲ, ಅದ್ರಲ್ಲಿ ನೀವು ಪ್ರೊಫೆಷನಲ್ ಇರಬೇಕು. ಯಾರಿಗಾದ್ರೂ ಏನಾದ್ರು ಆದ್ರೆ ನೀವು ಕರೆಕ್ಟ್ ಆಗಿ ಡಾಕ್ಟರ್ ಕೆಲಸ ಮಾಡಿ ಅದನ್ನ ರಿಕವರಿ ಮಾಡಕ್ಕೆ ಹೆಲ್ಪ್ ಮಾಡಬೇಕು. ಐಡಿಯಾ ಕೂಡ ಇರಬೇಕು, ನಾಲೆಡ್ಜ್ ಕೂಡ ಇರಬೇಕು, ಅಂಡ್ ಎಲ್ಲಕ್ಕಿಂತ ಮೇನ್ ಆಗಿ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು. ಇದೆಲ್ಲ ನಿಮ್ಮ ಹತ್ರ ಇದೆ ಅಂತಂದ್ರೆ ನೀವು ಫಾರಿನ್ ಅಲ್ಲಿ ಹೋಗ್ಬಿಟ್ಟು ಪ್ರೊಫೆಷನಲ್ ಫಿಸಿಯೋಥೆರಪಿಸ್ಟ್ ಜಾಬ್ ನ ತಗೊಂಡು ಅದ್ರ ತುಂಬಾ ದೊಡ್ಡ ಮಟ್ಟಕ್ಕೂ ಬೆಳಿಬಹುದು. ಸೊ ಇಂಡಿಯಾದಲ್ಲಿ ನಿಮಗೆ ಲೈಸೆನ್ಸಿಂಗ್ ಎಕ್ಸಾಮಿನೇಷನ್ಸ್ ಮತ್ತೆ ರಿಜಿಸ್ಟ್ರೇಷನ್ ಕಮ್ಮಿ, ಬಟ್ ನೀವು ಫಾರಿನ್ ಹೋಗ್ತೀರಾ ಅಂದ್ರೆ ನಿಮಗೆ ಲೈಸೆನ್ಸಿಂಗ್ ಎಕ್ಸಾಮಿನೇಷನ್ ಇರುತ್ತೆ, ರಿಜಿಸ್ಟ್ರೇಷನ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸೊ ಅಲ್ಲಿಗೆ ಆ ದೇಶಕ್ಕೆ ಬೇಕಾಗಿರೋ ಎಲ್ಲಾ ತರದ ಕ್ಲಿಯರೆನ್ಸಸ್ ನ ನೀವು ತಗೊಂಡೇ ಆ ದೇಶಕ್ಕೆ ಹೋಗ್ಬೇಕಾಗುತ್ತೆ. ಇಷ್ಟಾಗಿತ್ತು ನಿಮ್ದು ಅಪರ್ಚುನಿಟೀಸ್ ಆಫ್ಟರ್ ದಿಸ್ BPT ಕೆರಿಯರ್ ಕೋರ್ಸ್. ಇದಾದ್ಮೇಲೆ ನಿಮಗೆ ಫಸ್ಟ್ ಡೌಟ್ ಬರೋದೇನಂತಂದ್ರೆ ಸ್ಯಾಲರಿ ಹೇಗಿರುತ್ತೆ ಸರ್? ಸ್ಯಾಲರಿ ಅಂತ ಬಂದಾಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ನನ್ನ ಪ್ರಕಾರ ಡಿಗ್ರಿ ಮೇಲೆ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡುವಂತ ಮಿಸ್ಟೇಕ್ ನ ನೀವು ಯಾರು ಮಾಡ್ಬಿಡಿ. ನಾನು ಇಂಜಿನಿಯರಿಂಗ್ ಮಾಡಿದೀನಿ ಅಂದ್ರೆ ನಂಗೆ ಒಳ್ಳೆ ಸ್ಯಾಲರಿ, ನಾನು MBBS ಮಾಡಿದೀನಿ ನಂಗೆ ಒಳ್ಳೆ ಸ್ಯಾಲರಿ, ನಾನು BPT ಮಾಡಿದೀನಿ ಅಂದ್ರೆ ನನಗೆ ಬರೀ ಕಮ್ಮಿ ಸ್ಯಾಲರಿ. ಹಂಗಿಲ್ಲ. ನೀವ್ ಯಾವ್ದೇ ಡಿಗ್ರಿ ಮಾಡಿ, ನಾನೊಬ್ಬ ಕೆರಿಯರ್ ಕೌನ್ಸಿಲರ್ ಆಗಿ ಎಲ್ಲ ಮಕ್ಳಿಗೂ ಕೊಡ್ತಿರೋ ಧೈರ್ಯ ಏನಂದ್ರೆ, ನನಗೆ ಅರ್ಥ ಆಗುತ್ತೆ ಚೆನ್ನಾಗಿ ರ್ಯಾಂಕ್ ಬಂದಿರೋರಿಗೆ ಒಳ್ಳೊಳ್ಳೆ ಕಾಲೇಜ್ ಸಿಗುತ್ತೆ, ನೀವು ಆಲ್ರೆಡಿ ಆಪ್ಷನ್ ಎಂಟ್ರಿಗೆ ಯಾವ್ದು ಮಾಡ್ಬೇಕು ಅಂತ ಎಲ್ಲ ಇಟ್ಕೊಂಡು ಕಾಯ್ತಾ ಇದ್ದೀರಾ. ಬಟ್ ಕಮ್ಮಿ ರ್ಯಾಂಕ್ ಬಂದಿರೋರಿಗೆ ನಿಜವಾಗ್ಲೂ ನಿಮಗೆ ಯಾವ ತರ ಫೀಲ್ ಆಗ್ತಿರುತ್ತೆ ನಾನು ಕೂಡ ಫೀಲ್ ಮಾಡ್ತೀನಿ ಅದನ್ನ. ಸೊ ನಿಮ್ಮೆಲ್ಲರಿಗೂ ನಾನು ಹೇಳೋದೇನಂತಂದ್ರೆ, ಈ ಕಾಲೇಜು ಆಪ್ಷನ್ ಎಂಟ್ರಿ ಇದೆಲ್ಲದೂ ಕೂಡ ಒಂದು ಪ್ರೊಸೆಸ್ ಅಷ್ಟೇ. ನಾನು ಇದನ್ನ ತಪ್ಪು ಅಂತ ಹೇಳ್ತಿಲ್ಲ, ಈಗ ಸಾಧನೆ ಮಾಡಿರೋರಿಗೆ ಅದೊಂದು ಒಳ್ಳೆ ಅವಕಾಶನೇ. ಬಟ್ ನೀವು ಕಮ್ಮಿ ಮಾರ್ಕ್ಸ್ ತೆಗೆದಿರೋ ತಕ್ಷಣ ನಿಮ್ ಲೈಫೇ ಇಲ್ಲಿ ಕ್ಲೋಸ್ ಆಯ್ತು ಅನ್ನೋ ಬುಲ್ಶಿಟ್ ಐಡಿಯಾ ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಡಿ. ನನ್ನ ಪ್ರಕಾರ ಲೈಫ್ ಅಲ್ಲಿ ಛಲ ಅನ್ನೋದೊಂದಿದ್ರೆ ನೀವು ಯಾವ್ದೇ ಕೋರ್ಸ್ ಮಾಡಿ ಕೂಡ ದೊಡ್ಡ ಮಟ್ಟಕ್ಕೆ ಬೆಳಿಬಹುದು. BPT ಮಾಡಿ ಕೋಟ್ಯಾಂತರ ರೂಪಾಯಿ ದುಡಿತಿರೋಂಥ ಡಾಕ್ಟರ್ಸ್ ಕೂಡ ನೋಡಿದೀವಿ. ಸೊ ನೀವೇನಾದ್ರೂ ಉದಾಹರಣೆಗೆ BCCI ಜೊತೆ ನೀವೇನಾದ್ರೂ ಫಿಸಿಯೋಥೆರಪಿಸ್ಟ್ ಆಗಿದೆ ಅಂದ್ರೆ, ಇಂಡಿಯನ್ ಕ್ರಿಕೆಟ್ ಟೀಮ್ ಜೊತೆ ನೀವು ಫಿಸಿಯೋಥೆರಪಿ ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಮ ಸ್ಯಾಲರಿ ಒಂದ್ಸಲ ಗೂಗಲ್ ಚೆಕ್ ಮಾಡಿ ನೀವು ಐಡಿಯಾ ಬರುತ್ತೆ. ಸೊ ಒಂದು ಕೋರ್ಸ್ ಅನ್ನ ಯಾವತ್ತು ನಾವು ಒಂದು ಟೆಂಪ್ಲೇಟ್ ಸೆಟ್ ಮಾಡಿರ್ತಾರಲ್ವಾ, MBBS ಅಂದ್ರೆ ಇದು, ಡೆಂಟಲ್ ಅಂದ್ರೆ ಇದು, ಹಂಗಲ್ಲ. ನಾವು ಆ ಕೋರ್ಸ್ ಅಲ್ಲಿ ಏನ್ ಕಲಿತೀವಿ, ಅದನ್ನ ಯಾವ ತರ ಇಂಪ್ಲಿಮೆಂಟ್ ಮಾಡ್ತೀವಿ, ನಮ್ಮ ನೆಟ್ವರ್ಕ್ ಹೆಂಗ್ ಬೆಳೆಸ್ಕೊತೀವಿ, ನಾವು ಅದ್ರಲ್ಲಿ ಕಮ್ಯುನಿಕೇಶನ್ ಯಾವ ತರ ಮಾಡ್ಕೊಂತೀವಿ, ನಾವು ಒಬ್ಬ ಪರ್ಸನ್ ಆಗಿ ಈ ಡಿಗ್ರಿಗೆ 5 ವರ್ಷಕ್ಕೆ ನಾವು ಇದ್ರಲ್ಲಿ ಯಾವ ತರ ಔಟ್ಪುಟ್ ತೆಗಿಯೋ ತರ ನಾವು ಕೆಲಸ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿಯಲಿಸ್ಟಿಕ್ ಆಗಿ ನಾವು ಮಾತಾಡೋದಾದ್ರೆ, ಇಮಿಡಿಯೇಟ್ಲಿ ನಿಮ್ಗೆ ಗ್ರಾಜುಯೇಷನ್ ಆದ ತಕ್ಷಣ ಇದ್ರಲ್ಲಿ ತುಂಬಾ ದೊಡ್ಡ ಸ್ಯಾಲರಿ ಏನ್ ಬರಲ್ಲ, 30,000 to 40,000 ಬರ್ಬೋದು. ಬಟ್ ನೀವು ಇದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀರಾ, ಮಾಸ್ಟರ್ ಆಫ್ ಫಿಸಿಯೋಥೆರಪಿ ಮಾಡಿದೀರಾ, ಅಂಡ್ ಕೆಲವೊಂದು ಇಂಟರ್ನ್ಶಿಪ್ಸ್ ಮಾಡಿದೀರಾ, ಕೆಲವೊಂದು ದೊಡ್ಡ ಕ್ಲೈಂಟ್ಸ್ ಜೊತೆ ನೀವು ವರ್ಕ್ ಮಾಡಿದೀರಾ, ನಿಮ್ಮ ನೆಟ್ವರ್ಕಿಂಗ್ ಸ್ಕಿಲ್ಸ್ ಚೆನ್ನಾಗಿದೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿದೆ, ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ಸ್ಪೆಷಲೈಸೇಷನ್ ಇದೆ, ನಿಮ್ಮ ಹತ್ರ ಒಂದು ಹಾಸ್ಪಿಟಲ್ ರೆಪ್ಯುಟೇಷನ್ ಇದೆ. ನೀವೆಲ್ಲೋ ಚಿಕ್ಕ ಕ್ಲಿನಿಕಲ್ ವರ್ಕ್ ಮಾಡೋ ಬದಲು ದೊಡ್ಡ ಹಾಸ್ಪಿಟಲ್ಸ್ ಅಲ್ಲಿ ಹೋಗ್ಬಿಟ್ಟು ಮಣಿಪಾಲ್ ಅಲ್ಲಿ ವರ್ಕ್ ಮಾಡ್ತೀರಾ, ಅಪೋಲೋದಲ್ಲಿ ವರ್ಕ್ ಮಾಡೋಕೆ ಹೋಗ್ತೀರಾ, ಫೋರ್ಟಿಸ್ ಅಲ್ಲಿ ವರ್ಕ್ ಮಾಡ್ತೀರಾ. ಸೊ ಈ ತರ ದೊಡ್ಡ ಹಾಸ್ಪಿಟಲ್ ಬ್ರಾಂಡ್ಸ್ ಅಲ್ಲಿ ನೀವು ಫಿಸಿಯೋಥೆರಪಿಸ್ಟ್ ಆಗಿ ವರ್ಕ್ ಮಾಡಿದಾಗ ನಿಮ್ದು ಪರ್ಸನಲ್ ಐಡೆಂಟಿಟಿ ಜೊತೆ ಒಂದು ಬ್ರ್ಯಾಂಡ್ ಕೂಡ ನಿಮ್ ಜೊತೆ ಟೈಪ್ ಆದಂಗೆ ಆಯ್ತು. ಸೊ ನಿಮ್ಮ ಸ್ಕೇಲಿಂಗ್ ಆಫ್ ನಿಮ್ಮ ಹೆಸರು ಒಂದು ಬ್ರ್ಯಾಂಡ್ ಆಗೋದು ತುಂಬಾ ಈಸಿ ಆಗುತ್ತೆ ನಿಮ್ಗೆ ಇಲ್ಲಿ. ಸೊ ಸ್ಪೋರ್ಟ್ಸ್ ಎಕ್ಸ್ಪೋಜರ್ ನಿಮಗೆ ಸಿಕ್ಕರೆ ಅಲ್ಲೂ ಕೂಡ ನೀವು ಕೆಲಸ ಮಾಡ್ಬೋದು. ಸೊ ನೀವು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ, ಅಥವಾ ಅಡ್ವಾನ್ಸ್ಡ್ ಕ್ವಾಲಿಫಿಕೇಶನ್ಸ್ ನಿಮ್ಮ ಹತ್ರ ಇದೆ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಇದೆ ಸ್ಯಾಲರಿ, ಒಳ್ಳೆ ಸ್ಯಾಲರಿ ಇದೆ. ಓವರ್ ನೈಟ್ ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡುವಂತ ಸ್ಟೂಡೆಂಟ್ಸ್ ಇದನ್ನ ನೀವು ಮಾಡಕ್ ಹೋಗ್ಬೇಡಿ. ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಸರ್ ನಾನು ಇಂಜಿನಿಯರಿಂಗ್ 4 ವರ್ಷ ಮಾಡಿದೆ, ನಾನು ಡೈರೆಕ್ಟ್ ಆಗಿ ಜಾಬ್ ಹೋಗ್ತೀನಿ, ನಾನು ದುಡಿಯಕ್ಕೆ ಹೋಗ್ತೀನಿ, ನನಗೆ ಒಂದು ತಿಂಗಳಿಗೆ 1 ಲಕ್ಷ ಸಂಬಳ ಬಂದ್ಬಿಡ್ಬೇಕು. ಹಂಗಿದ್ರೆ ಈ ಡಿಗ್ರಿ ಬರಕ್ ಹೋಗ್ಬೇಡಿ. ಬಿಕಾಸ್ BPT ಮಾಡಿದ ತಕ್ಷಣ ನಿಮಗೆ ಕೆಲಸ ಸಿಗುತ್ತೆ ಅನ್ನೋ ಫಾಲ್ಸ್ ಹೋಪ್ ನಾನು ಕೊಡಲ್ಲ. ಕೆಲಸನ ನೀವೇ ಹುಡ್ಕೋಬೇಕಾಗುತ್ತೆ, ಕೆಲಸನ ನೀವೇ ಹುಡುಕೋಬೇಕಾಗುತ್ತೆ, ಕೆಲಸನ ನೀವೇ ರೆಡಿ ಮಾಡ್ಕೋಬೇಕಾಗುತ್ತೆ, ಅಂಡ್ ಆ ಕೆಲಸದಲ್ಲಿ ನೀವು ನಿಮ್ಮನ್ನ ಬೆಳೆಸ್ಕೋಬೇಕಾಗುತ್ತೆ. ಸೊ ಆ ತರ ನೀವು ಸ್ಕೇಲ್ ಆಗ್ತೀನಿ ಸರ್, ನನಗೆ ಅರ್ಜೆಂಟ್ ಇಲ್ಲ, ಬಟ್ ನಾನು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ನನಗೆ ಅನ್ಸಿದೆ, ಅದ್ರ ನನಗೆ ಕಮ್ಮಿ ರ್ಯಾಂಕಿಂಗ್ ಬಂದಿದೆ, ದಯವಿಟ್ಟು ಒಂದು ಕೆರಿಯರ್ ಗೈಡೆನ್ಸ್ ನನಗೆ ಕೊಡಿ ಅಂದ್ರೆ, ನನ್ನ ಪ್ರಕಾರ ನಾನು ಈ ಜಾಗದಲ್ಲಿದ್ದು ನನ್ನ CET ರ್ಯಾಂಕಿಂಗ್ ಏನಾದ್ರು 1-1.5 ಲಕ್ಷ ಹೋಗಿ ಬೇರೆ ಯಾವ್ದು ನನಗೆ ಸಿಗ್ತಿಲ್ಲ ಅಂದಿದ್ರೆ, ನನಗೆ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇರ್ಲಿಲ್ಲ ಅಂದಿದ್ರೆ, ನಾನು ಪಕ್ಕಾ BPT ಹೋಗ್ತಾ ಇದ್ದೆ. ನಾನು ಹೇಳಿದ್ದೀನಿ ಅಲ್ವಾ, ನಂದು 2 ಆಪ್ಷನ್ ಇರ್ತಿತ್ತು ಅವಾಗ, BSc ಇನ್ ಅಲೈಡ್ ಹೆಲ್ತ್ ಸೈನ್ಸಸ್ ಅಥವಾ ಬ್ಯಾಚಲರ್ ಆಫ್ ಫಿಸಿಯೋಥೆರಪಿ. ಇವೆರಡು ಕೂಡ ನನಗೆ ಈಕ್ವಲ್ ಆಗಿದೆ, ತುಂಬಾ ಚೆನ್ನಾಗಿರೋ ಕೋರ್ಸಸ್ ಅಂತ ನನಗೆ ಅನ್ಸುತ್ತೆ. ಸೊ ಇಷ್ಟ ಆಗಿತ್ತು. ನೀವು ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ನೀವು ಹೆಲ್ತ್ ಕೇರ್ ಪ್ರೊಫೆಷನಲ್ ಆಗಿ ಬೆಳಿಲಿಕ್ಕೆ ಯಾರು ತಡೆಯಕ್ಕಾಗಲ್ಲ ಇವತ್ತಿನ ಮಾರ್ಕೆಟ್ ಅಲ್ಲಿ. ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ ನಿಮ್ಗೆ ಗೊತ್ತಿದೆ. ಸೊ ಇದು ಯಾವತ್ತು ಬೀಳದೆ ಇರುವಂತ ಸೆಕ್ಟರ್. ಅಂಡ್ ಇವಾಗ ನೀವು ಹೇಳ್ತೀರಾ ಸರ್ ಅಡ್ವಾಂಟೇಜಸ್ ಏನು ಅಂತ ಹೇಳ್ತೀರಾ. BPT ಅಡ್ವಾಂಟೇಜಸ್ ಏನು ಅಂತಂದ್ರೆ, ನಿಮಗೆ ಪ್ರೊಫೆಷನಲ್ ಹೆಲ್ತ್ ಕೇರ್ ಡಿಗ್ರಿ ಇದು, ನೀವು ಇದು ಬೇರೆ ಡಿಗ್ರಿ ತರ ಅಲ್ಲ, BCom ಮಾಡ್ಕೊಂಡು ಮನೇಲೆ ಕುತ್ಕೋಬಹುದು. BPT ಮಾಡಿದ್ರೆ ನಿಮ್ಗೆ ಸರ್ಟಿಫಿಕೇಶನ್ ಇರುತ್ತಲ್ವಾ. ಸೊ ಅದು ಪ್ರೊಫೆಷನಲ್ ಡಿಗ್ರಿ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ, ಅದರಿಂದ ನಾವು ನೆಕ್ಸ್ಟ್ ನಮ್ಮ ಪ್ರೊಫೆಷನ್ ಶುರು ಮಾಡಬಹುದು. ಅದನ್ನ ಮಾತ್ರ ನಾವು ಪ್ರೊಫೆಷನಲ್ ಡಿಗ್ರಿ ಅಂತ ಕರಿತೀವಿ. ಸೊ ಇದು ಪ್ರೊಫೆಷನಲ್ ಹೆಲ್ತ್ ಕೇರ್ ಡಿಗ್ರಿ ಆಗಿರುತ್ತೆ. ನಿಮಗೆ ಹೆಲ್ತ್ ಕೇರ್ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನೀವು ಡಿಮ್ಯಾಂಡ್ ಜೊತೆನೆ ಬೆಳೀತಾ ಹೋಗ್ತೀರಾ. ಸ್ಪೋರ್ಟ್ಸ್ ಮತ್ತೆ ರಿಹ್ಯಾಬಿಲಿಟೇಷನ್ ಇವೆರಡು ನಾನು ಹೇಳಿದಲ್ವಾ. ಸ್ಪೋರ್ಟ್ಸ್ ಅಂತಂದ್ರೆ ಯಾರಾದ್ರೂ ಇಂಜುರಿ ಆದಾಗ ಅವರು ನೋಡ್ಕೊಳ್ಳೋರು. ರಿಹ್ಯಾಬಿಲಿಟೇಷನ್ ಅಂದ್ರೆ ಯಾರು ತಮ್ಮ ಬಾಡಿಯಿಂದ ಮೊದಲಿಂದಲೇ ಏನೋ ಒಂದು ಡಿಸಬಿಲಿಟಿ ಆಗಿದೆ ಅದರಿಂದ ಮತ್ತೆ ರಿಕವರ್ ಆಗ್ತಾರೆ ಅಂದ್ರೆ ಅವ್ರನ್ನ ರಿಹ್ಯಾಬಿಲಿಟೇಟ್ ಮಾಡ್ತಾರೆ. ಸೊ ರಿಹ್ಯಾಬಿಲಿಟೇಷನ್ ಅಲ್ಲಿ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಎರಡರಲ್ಲೂ ಕೂಡ ತುಂಬಾ ದೊಡ್ಡ ಪ್ರಾಮುಖ್ಯತೆ ನಮ್ಮ BPT ಮಾಡಿರೋರಿಗೆ, MPT ಮಾಡಿರೋರಿಗೆ ಇದೆ. ಅಂಡ್ ಇಂಟರ್ನ್ಯಾಷನಲ್ ಕೆರಿಯರ್ ಅಪರ್ಚುನಿಟೀಸ್ ನಿಮ್ಗೆ ಹೇಳ್ದಂಗಿದೆ. ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಕೊಂತೀನಿ, ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ 100% ನಿಮಗೂ ಕೂಡ ಓಪನ್ ಅಪರ್ಚುನಿಟಿ, ಓಪನ್ ಡೋರ್ ಇದೆ ನಿಮಗೆ. ಡೈರೆಕ್ಟ್ ಪೇಷಂಟ್ ಜೊತೆ ಇಂಟ್ರಾಕ್ಷನ್ ಮಾಡ್ತೀರಾ. ಸೊ ನೀವು ಪೇಷಂಟ್ ನೆಟ್ವರ್ಕ್ ನ ಚೆನ್ನಾಗಿ ಬೆಳೆಸ್ಕೊಂಡ್ರೆ ಅದರ ರೆಫರೆನ್ಸ್ ಕೂಡ ನಿಮ್ಗೆ ಜಾಸ್ತಿ ಸಿಗುತ್ತೆ. ಅಂಡ್ ನೀವು ಒಬ್ರು ಹೆಲ್ತ್
ಕೇರ್ ಪ್ರೊಫೆಷನಲ್ ಇದ್ದೀರಾ ಅಂದ್ರೆ ನಿಮ್ಗೆ ರೆಸ್ಪೆಕ್ಟ್ ಆಟೋಮೆಟಿಕಲಿ ಸಿಗುತ್ತೆ. ಸೊ ಯಾಕೆ ಅಂತಂದ್ರೆ ಒಬ್ಬ ಡಾಕ್ಟರ್ ಯಾರಿಗೆ ಇಂಪಾರ್ಟೆಂಟ್ ಗೊತ್ತಿಲ್ಲ, ಬಟ್ ಒಬ್ಬ ಡಿಸೀಸ್ ಇಂದ ಡಯಾಗ್ನೋಸ್ ಮಾಡಿ ರಿಕವರಿ ಮಾಡಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ನೀವು ಚೆನ್ನಾಗಿದ್ದೀರಾ ಮನೆಗೆ ಹೋಗಿ ಅಂತ ಕಳಿಸುವಂತ ಡಾಕ್ಟರ್ ಅವ್ರ ಪೇಷಂಟ್ ಕಣ್ಣಿಗೆ ಅವ್ರ ದೇವರೇ ಆಗಿರ್ತಾರೆ. ಸೊ ಅಂತ ಒಂದು ರೆಸ್ಪೆಕ್ಟ್ ನಿಮಗೆ ಬೇಕು ಅಂದ್ರೆ ನೀವು ಬಿಪಿಟಿನ ಖಂಡಿತವಾಗ್ಲೂ ನೀವು ಮಾಡ್ಬೋದು. ಸರ್ ನೀವು ಬರೀ ಅಡ್ವಾಂಟೇಜಸ್ ಮಾತ್ರ ಹೇಳ್ತಿದ್ದೀರಾ, ಡಿಸ್ಅಡ್ವಾಂಟೇಜಸ್ ನೀವು ಹೇಳ್ತಾನೆ ಇಲ್ಲ, ನೀವು ಯಾವ್ದ್ರೊಳಗೆ ನೆಗೆಟಿವ್ ಹೇಳೋದೇ ಇಲ್ಲ ಅಂತ ಅನ್ಕೊಂಡಿರೋ ಮಕ್ಕಳಿಗೆ ಕೆಲವು ನೆಗೆಟಿವ್ ಕೂಡ ಇದರಲ್ಲಿದೆ. ನಿಮಗೆ ತುಂಬಾ ಪೇಷನ್ಸ್ ಬೇಕಾಗುತ್ತೆ, ಯಾಕಂದ್ರೆ ಈ ಡಿಸಬಿಲಿಟಿ ಬರೋರು ಒಂದೇ ತಿಂಗಳು ಸರಿ ಆಗ್ತಾರೆ, 2 ತಿಂಗಳಲ್ಲಿ ಸರಿ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಇದು ಒಂದು ಹೋಪ್ ಮೇಲೆ ನಡೆಯುತ್ತೆ. ಬಿಪಿಟಿ ಮಾಡಿರೋರೆಲ್ಲರೂ ಕೂಡ ಪೇಷನ್ಸ್ ಇರಬೇಕು, ಹೋಪ್ ಇರಬೇಕು. ಸೊ ಅಂತವ್ರು ಮಾತ್ರ ನೀವು ಡಿಗ್ರಿನ ಚೂಸ್ ಮಾಡಿ. ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೇಕು ನಿಮಗೆ, ಚೆನ್ನಾಗಿ ನೀವು ಪೇಷಂಟ್ ಹತ್ರ ಮಾತಾಡಿ ಅವ್ರಿಗೆ ಒಂದು ಪಾಸಿಟಿವ್ ಹೋಪ್ ಕೊಡುವಂತ ನಿಮ್ಮ ಹತ್ರ ಕೆಪಾಸಿಟಿ ಫಸ್ಟ್ ಇರಬೇಕು. ಅಂಡ್ ನಿಮಗೆ ಇದರಲ್ಲಿ ಟೈಮ್ ಬೇಕಾಗುತ್ತೆ, ನಿಮ್ಮ ಗ್ರೋ ಕೆರಿಯರ್ ಬೆಳಿಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಟೈಮ್ಗೋಸ್ಕರ ನಿಮ್ಗೆ ಕಾಯೋ ಪೇಷನ್ಸ್ ಮತ್ತೆ ಸ್ಕಿಲ್ ಎರಡು ನಿಮ್ಮ ಹತ್ರ ಇರಬೇಕು. ಕಂಟಿನ್ಯೂಸ್ ಆಗಿ ನೀವು ಕಲಿತಿರಬೇಕು. ನೀವು ಬುಕ್ಕಲ್ಲಿ ಓದಿರೋದು, ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾಡಿರೋದು ಮತ್ತೆ ಪೇಷಂಟ್ಸ್, ಪ್ರತಿಯೊಂದು ಪೇಷಂಟ್ ಒಂದು ಹೊಸ ಪಾಠ, ನಿಮಗೆ ಒಂದು ಹೊಸ ಚಾಪ್ಟರ್ ಆಗಿರ್ತಾರೆ. ಸೊ ನೀವು ಕಲಿಯಕ್ಕೆ ರೆಡಿ ಇರಬೇಕು. ಕಂಟಿನ್ಯೂಸ್ ಲರ್ನಿಂಗ್ ನೆಸೆಸರಿ ಇರುತ್ತೆ, ಅದರಲ್ಲಿ ಕಂಟಿನ್ಯೂಸ್ ಆಗಿ ಕಲಿತಾ ಇರಬೇಕು. ಅಂಡ್ ನಿಮಗೆ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಇಸ್ ದ ಪಾರ್ಟ್ ಆಫ್ ಪ್ರೊಫೆಷನ್. ಏನಾಗುತ್ತೆ ಅಂತಂದ್ರೆ ನೀವು ಓಡಾಡಬೇಕಾಗುತ್ತೆ, ಪೇಷಂಟ್ಸ್ ಜೊತೆ ಅವ್ರ ಜೊತೆ ನೀವು ಎಕ್ಸರ್ಸೈಸ್ ಮಾಡಬೇಕಾಗುತ್ತೆ. ನಿಮ್ಮ ಮೂವ್ಮೆಂಟ್ ಇದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟಾಗಿತ್ತು ಇದ್ರ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಸೊ ನೀವು ನನಗೆ ಫೈನಲ್ ಆಗಿ ಒಂದು ವರ್ಡ್ ಇಟ್ಕೊಡಿ ಸರ್, ಒಂದು ಹೇಳಿ ಸರ್ ಏನು ನಿಮ್ ಪ್ರಕಾರ ಅಂತಂದ್ರೆ ಬಿಪಿಟಿ ನಿಜವಾಗ್ಲೂ ವರ್ತಾ ಅಂತ ಕೇಳಿದ್ರೆ ನನ್ನ ಪ್ರಕಾರ 100% ಯಾರ್ಯಾರಿಗೆ ಮೆಡಿಕಲ್ಸ್ ಇದೆಲ್ಲ, ಇಂಜಿನಿಯರಿಂಗ್ ಅಥವಾ ಬೇರೆ ಯಾವ್ದೋ ಡಿಗ್ರಿ ಮಾಡಕ್ಕೆ ನಿಮಗೆ ಇಂಟ್ರೆಸ್ಟ್ ಇಲ್ಲ, ಸೊ ನೀವು ಇಂಟ್ರೆಸ್ಟ್ ಇಲ್ಲದೆ ಯಾವ್ದೋ ಡಿಗ್ರಿಗೆ ಹೋಗಿ ಸೇರೋ ಬದಲು ಈ ಡಿಗ್ರಿ ಸೇರೋದ್ರಿಂದ ನಿಮಗೆ 100% ಇದರಲ್ಲಿ ಒಳ್ಳೇದೇ ಆಗುತ್ತೆ. ಸೊ ಯಾರ್ಯಾರು ನಿಜವಾಗ್ಲೂ ಹೆಲ್ತ್ ಕೇರು, ಹ್ಯೂಮನ್ ಬಯಾಲಜಿ, ರಿಹ್ಯಾಬಿಲಿಟೇಷನ್, ಸ್ಪೋರ್ಟ್ಸ್ ಅಂಡ್ ಸೈನ್ಸ್ ಅಂಡ್ ಪೇಷಂಟ್ ಕೇರು, ಟ್ರಾಮಾ ಟ್ರೀಟ್ಮೆಂಟ್ ಇದನ್ನೆಲ್ಲ ನೀವು ಇಷ್ಟಪಡ್ತೀರಾ, ಒಬ್ಬ ಡಾಕ್ಟರ್ ಹೆಲ್ತ್ ಕೇರ್ ಪ್ರೊಫೆಷನಲ್ ಆಗಿ ನೀವು ಇಷ್ಟಪಡ್ತೀರಾ ಅಂದ್ರೆ ನಿಮಗೆ ಬಿಪಿಟಿ ಒಂದು ಎಕ್ಸಲೆಂಟ್ ಕೆರಿಯರ್ ಚಾಯ್ಸ್ ಆಗಿರುತ್ತೆ. ಯಾರೋ ಫೋರ್ಸ್ ಮಾಡಿದ್ರು ಅಥವಾ ನನ್ನ ವಿಡಿಯೋ ನೋಡಿ ಸುಮ್ಮನೆ ನೀವು ಬ್ಲೈಂಡ್ ಆಗಿ ಕ್ರೇಜ್ ಅಲ್ಲಿ ನೀವು ಡಿಗ್ರಿನ ಜಾಯಿನ್ ಆಗ್ಬಿಡಿ. ಬಿಪಿಟಿ ಅಂತಾನೆಲ್ಲ ನೀವು ಯಾವ್ದೇ ಡಿಗ್ರಿ ಆಗ್ಲಿ, ಕೆಲವರು ಹೇಳ್ತಾರೆ ನಾನು ಮೆಕಾಟ್ರಾನಿಕ್ಸ್ ಮಾಡ್ಬೇಕಂತಿದ್ದೀನಿ ಸರ್ ಅಂತ ಹೇಳ್ತಾರೆ. ಅದ್ರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ, ಕೆರಿಯರ್ ಸ್ಕೋಪ್ ಏನಿದೆ, ಸ್ಯಾಲರಿ ಏನಿದೆ, ಅದೇನೋ ಗೊತ್ತೇ ಇರಲ್ಲ ನಿಮಗೆ. ಆ ತರದ ಮಿಸ್ಟೇಕ್ ನೀವು ಮಾಡಕ್ ಹೋಗ್ಬೇಡಿ. ಒಂದು ಡಿಗ್ರಿನ ಚೂಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಬರ್ತಿದೆ ಅಂದ್ರೆ ಅದ್ರ ಬಗ್ಗೆ ಏನೋ ಡೀಪ್ ಆಗಿ ರಿಸರ್ಚ್ ಮಾಡಿ. ಸೊ ನಾವು ನಿಮಗೆ ಇಷ್ಟ ಹೇಳಿದೀವಿ, ಇದಕ್ಕಿಂತ ಜಾಸ್ತಿ ನೀವು ಕಲೆಕ್ಟ್ ಮಾಡಿ ವಿಷಯನ ಸಂಗ್ರಹಣೆ ಮಾಡಿ, ನಿಮಗೆ ಲಾಸ್ಟಿಗೆ ಒಂದು ಮೈಂಡ್ ಸೆಟ್ ಬರುತ್ತೆ, ಅವಾಗ ಅದನ್ನ ಚೂಸ್ ಮಾಡ್ಕೊಂಡು ನಿಮ್ಮ ಡಿಸಿಷನ್ ನೀವು ತಗೊಳ್ಳಿ. ಸೊ ನಿಮಗೆ ಏನಾದ್ರು ಪೇಷಂಟ್ಸ್ ಜೊತೆ ವರ್ಕ್ ಮಾಡಬೇಕು, ಪೇಷಂಟ್ಸ್ ರಿಕವರಿ ಅಂಡ್ ಪೇಷಂಟ್ ಹೆಲ್ತ್ ನಿಮ್ಗೆ ಒಂದು ಪ್ರಿಯಾರಿಟಿ ಆಗಿದೆ, ನೀವು ಒಬ್ರು ಡಾಕ್ಟರ್ ಆಗ್ಬೇಕಂತ ಆಸೆ ಪಟ್ಟಿದ್ದೀರಿ ಅಲ್ವಾ, ಸೊ ಆಗಕ್ಕಾಗಿಲ್ಲ. ಸೊ ನೀವು ಪೇಷಂಟ್ ರಿಕವರಿ ಮೇಲೆ ಇವಾಗ್ಲೂ ನಿಮ್ಗೆ ಅಷ್ಟೇ ಇಂಟ್ರೆಸ್ಟ್ ಇದೆ, ಮೆಡಿಸಿನಲ್ ಫೀಲ್ಡ್ ನಿಮ್ಗೆ ಅಷ್ಟೇ ಇಂಟ್ರೆಸ್ಟ್ ಇದೆ, ಹೆಲ್ತ್ ಕೇರ್ ಪ್ರೊಫೆಷನಲಿಸಮ್ ಬಗ್ಗೆ ಈಗಲೂ ನಿಮ್ಗೆ ಅಷ್ಟೇ ಇಂಟ್ರೆಸ್ಟ್ ಇದೆ, ನೀಟಲ್ಲಿ ಕಮ್ಮಿ ಸ್ಕೋರ್ ಬಂದಲ್ಲೂ ನಿಮ್ಗೆ ಅಷ್ಟೇ ಇಂಟ್ರೆಸ್ಟ್ ಪ್ಯಾಷನ್ ಇದೆ ಅಂತಂದ್ರೆ ನೀವು ಈ ಡಿಗ್ರಿನ ಆರಾಮಾಗಿ ಚೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಏನಂದ್ರೆ ಸರ್ ಕೌನ್ಸಿಲಿಂಗ್ ಅಡ್ಮಿಷನ್ ಅಲ್ಲಿ ಹೆಂಗೆ ಸರಿ ಕಾಲೇಜಿಗೆ ಅಂತ. ನೀವು ಹೇಗೆ MBBS, ಡೆಂಟಲ್, ಆಯುರ್ವೇದ, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಆಪ್ಷನ್ ಎಂಟ್ರಿ ಮಾಡ್ತಿರೋ ಅದೇ ರೀತಿಲಿ ಬಿಪಿಟಿ ಮತ್ತೆ BSc ಅಲೈಡ್ SSS ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಸೊ ನೀವು ಎಲ್ಲಾ ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಕಾಲೇಜ್ ಲಿಸ್ಟ್ ಬೇಕು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ಎಲ್ಲಾ ಕಾಲೇಜ್ ಲಿಸ್ಟ್ ನ ಕಳ್ಸಿಕೊಡ್ತೀನಿ. ಸೊ ಯಾವ್ಯಾವ ಕಾಲೇಜ್ ಇದೆ ಅದನ್ನೆಲ್ಲ ನೀವು ನೋಡ್ಕೊಂಡು ಸೊ ನೀವು KCET ಮುಖಾಂತರ ಕೌನ್ಸಿಲಿಂಗ್ ಗೆ ಪಾರ್ಟಿಸಿಪೇಟ್ ಮಾಡಿ. ಅಂಡ್ ಅಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ನೀವು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಲ್ಲಿ ಒಳ್ಳೊಳ್ಳೆ ಕಾಲೇಜ್ ನ ಮತ್ತೆ ಪೇಷಂಟ್ ಇಂಟೇಕ್ ನ ನೋಡ್ಕೊಂಡು ಎಷ್ಟು ಜನ ಪೇಷಂಟ್ಸ್ ಬರ್ತಾರೆ, ಜಾಸ್ತಿ ಜನ ಪೇಷಂಟ್ ಬರುವಂತ ಹಾಸ್ಪಿಟಲ್ ಅಲ್ಲಿ ನೀವು ಬಿಪಿಟಿ ಮಾಡಿದ್ರೆ ನೀವು ಜಾಸ್ತಿ ಕಲ್ತು ಬಿಡ್ತೀರಾ, ಡಿಗ್ರಿಲೇ ಜಾಸ್ತಿ ಕಲ್ತು ಬಿಡ್ತೀರಾ. ಪೇಷಂಟೇ ಕಮ್ಮಿ ಬರುವಂತ ಹಾಸ್ಪಿಟಲ್ ನೀವು ಸೇರ್ಕೊಂಡ್ರೆ ನೀವು ತುಂಬಾ ಕಮ್ಮಿ ಕಲಿತೀರಾ. ಸೊ ವಾಕಿಂಗ್ಸ್, IPD, OPD ರೇಷಿಯೋ ನೋಡ್ಕೊಂಡು ಜಾಸ್ತಿ ಪೇಷಂಟ್ಸ್ ಬರುವಂತ ಹಾಸ್ಪಿಟಲ್ಸ್ ಗೆ ನೀವು ಜಾಯಿನ್ ಆಗಿ. ಬೆಂಗಳೂರಲ್ಲಿ ನೀವು ವಿಕ್ಟೋರಿಯಾ ಹಾಸ್ಪಿಟಲ್ ನೋಡ್ಬೋದು, AJ ಹಾಸ್ಪಿಟಲ್ ಮಂಗಳೂರಲ್ಲಿ ನೋಡ್ಬೋದು. ಸೊ ತುಂಬಾ ಹಾಸ್ಪಿಟಲ್ಸ್ ಇದೆ, 1-2 ಹೇಳಲ್ಲ. ಹಾಸ್ಪಿಟಲ್ ಅಂದ್ರೆ ರಶ್ ಇದ್ದೇ ಇರುತ್ತೆ. ನೀವು ಒಳ್ಳೆ ಹಾಸ್ಪಿಟಲ್ಗೆ ಜಾಯಿನ್ ಆಗಿ ನೀವು ಜಾಸ್ತಿ ಕಲಿತೀರಾ. ಸೊ ನೀವೇನಾದ್ರೂ MBBS ಡೆಂಟಲ್ ಗೆ ಒಂದು ಆಲ್ಟರ್ನೇಟಿವ್ ಡಿಗ್ರಿ ಚೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಇದು ಖಂಡಿತವಾಗ್ಲೂ ಕೂಡ. ಅಂಡ್ ನನ್ನ ಪರ್ಸನಲ್ ಸಜೆಷನ್ ಏನಂದ್ರೆ ಡೆಂಟಲ್ ಗಿಂತ ಬಿಪಿಟಿ ಮಾಡಿದ್ರೆ ನೀವು ಬೇಗ ಜಾಸ್ತಿ ಬೆಳಿಬಹುದು. ಸೊ ಇದಾಗಿತ್ತು ನನ್ನ ಒಂದು ಬಿಪಿಟಿ ಬಗ್ಗೆ ಒಂದು ಐಡಿಯಾ. ಸೊ ಇದ್ರ ಬಗ್ಗೆ ಡೀಟೇಲ್ ನಿಮ್ಗೆ ಇನ್ಫಾರ್ಮೇಶನ್ ಬೇಕು, ಬಿಪಿಟಿ ಕಾಲೇಜಸ್ ಬೇಕು, ಇದ್ರದ್ದು ಕಟ್ ಆಫ್ಸ್, ಫೀಸು ಅಂಡ್ ಫಿಸಿಯೋಥೆರಪಿ ಕಾಲೇಜಸ್ ಎಷ್ಟಿದೆ ಕರ್ನಾಟಕದಲ್ಲಿ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ಬೇಕು ಅಂದ್ರೆ ನೀವು ನನಗೆ ಕಮೆಂಟ್ ಮಾಡಿ. PDF ಅಂತ ನಾನು ನಿಮಗೆ ಕಂಪ್ಲೀಟ್ಲಿ ಡೀಟೇಲ್ಸ್ ಕಳ್ಸಿಕೊಡ್ತೀನಿ. ಅದ್ರಲ್ಲಿ ಎಲ್ಲದು ಕಾಲೇಜು, ಕಟ್ ಆಫ್, ಸ್ಕೇಲ್, ಸ್ಕೋಪ್, ಸ್ಯಾಲರಿ ಎಲ್ಲದೂ ಇರುತ್ತಿದ್ರು. ಸೊ PDF ಅಂತ ಕಮೆಂಟ್ ಮಾಡಿ. ಸೊ ಇಷ್ಟ ಆಗಿತ್ತು ನನ್ನ ಒಂದು ಬಿಪಿಟಿ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಬಗ್ಗೆ ನನ್ನ ಮಾಹಿತಿ. ಎಲ್ಲಾ KCET ಬರೀತಿರುವಂತ ಮಕ್ಕಳಿಗೆ ಇದು ತುಂಬಾ ಹೆಲ್ಪ್ಫುಲ್ ಅಂತ ನನಗನ್ಸುತ್ತೆ. ನಾವು CET ಬರ್ದಾಗ ನಮಗೆ ಈ ತರ ಗೈಡೆನ್ಸ್ ಯಾರು ಕೊಟ್ಟಿರ್ಲಿಲ್ಲ. ಸೊ ನಾನ್ ಕೊಟ್ಟಿರೋದೇನು ಎಲ್ಲದು ತುಂಬಾ ಕೊಟ್ಟಿದ್ದೀನಿ ಅಂತ ಅಲ್ಲ, ಒಂದು ಬೇಸಿಕ್ ಐಡಿಯಾ. ಇದ್ರ ಮೇಲೆ ನಿಮ್ಗೆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಯಾರ್ಯಾರಿಗೆ ವಿಡಿಯೋ ನೋಡಿದ್ಮೇಲೆ ಬಿಪಿಟಿನೂ ನಾನು ಮಾಡ್ಬೋದೇನಪ್ಪ ಅಂತ ನಿಮ್ಗೆ ಅನ್ಸುತ್ತೋ ನೀವು ಇದ್ರ ಬಗ್ಗೆ ಸ್ಟಡಿ ಮಾಡಿ. ಆಪ್ಷನ್ ಎಂಟ್ರಿಗೆ ಟೈಮ್ ಇದೆ ನಿಮ್ಮ ಹತ್ರ. ನಿಮ್ಮೆಲ್ಲ ವೆರಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ಮಾಡಿಲ್ಲ ಅಂದ್ರೆ ಎಲ್ಲರಿಗೂ ಫಸ್ಟ್ ವೆರಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಿಪಿಟಿ ಬಗ್ಗೆ ಪ್ಲಾನ್ ಮಾಡಿ. ಸೊ ಇಷ್ಟ ಆಗಿತ್ತು. ಸೊ ನಿಮ್ಗೆ ಏನಾದ್ರು ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂತ ಅಂದ್ರೆ ನೀವು ನಮ್ಮ ಪೇಯ್ಡ್ ಪ್ರೀಮಿಯಂ ಬ್ಯಾಚ್ ಗೆ ಜಾಯಿನ್ ಆಗ್ಬೋದು. ನಾವು ನಿಮಗಲ್ಲಿ ಎಲ್ಲ ತರದ ಹೆಲ್ಪ್ ಮಾಡಿ, ಕಾಲೇಜ್ ಅಡ್ಮಿಷನ್ಸ್, ಆಪ್ಷನ್ ಎಂಟ್ರಿ, ಗೈಡೆನ್ಸ್, ಆಮೇಲೆ ಡಾಕ್ಯುಮೆಂಟೇಶನ್, ನಿಮಗೆ ಸೀಟ್ ಸಿಕ್ಕೋದಕ್ಕೂ ನಾನು ನಿಮ್ಮ ಜೊತೆ ಇದ್ದು ನಮ್ಮ ಪರ್ಸನಲ್ ಗೈಡೆನ್ಸ್ ನ ನಿಮಗೆ 1-to-1 ಗೈಡೆನ್ಸ್ ಕೊಡ್ತೀವಿ. ಸೊ ಅದೊಂದು ಪೇಯ್ಡ್ ಬ್ಯಾಚ್ ಆಗಿರುತ್ತೆ, ಫ್ರೀ ಇರಲ್ಲ. ಸೊ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇದೆ, ನೀವು ಪೇ ಮಾಡಕ್ ರೆಡಿ ಇದ್ದೀರಾ ಅಂದ್ರೆ ನೀವು ನಂಬರ್ಗೆ ಕೊಟ್ಟಿರ್ತೀನಿ, ಈ ನಂಬರಿಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ಬೋದು. ಸೊ
ತುಂಬಾ ಜನ ಫೋನ್ ಮಾಡಿದಾಗ ನಾನು ಎತ್ತಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ನಾನು ಎತ್ತಬಾರ್ದು ಅಂತಿರಲ್ಲ ನನ್ನ ಮನಸ್ಸಲ್ಲಿ. ತುಂಬಾ ಜನ ಮೆಸೇಜ್ ಮಾಡ್ತಿರ್ತಾರೆ, ತುಂಬಾ ಜನ ಫೋನ್ ಮಾಡ್ತಿರ್ತಾರೆ. ಈಗ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಅದನ್ನ ನೋಡ್ಬಿಟ್ಟು ರಿಪ್ಲೈ ಮಾಡ್ತೀನಿ. ಸೊ ಇಷ್ಟ ಆಗಿತ್ತು ನನ್ನ ಮಾಹಿತಿ, ನನ್ನ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು. ನಿಮಗೆ ನಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡೋದು ಯಾವ ತರ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮುಖಾಂತರ, ಫಾಲೋ ಮಾಡೋದ್ರ ಮುಖಾಂತರ. ಸೊ ಕರ್ನಾಟಕದಲ್ಲಿರೋರಿಗೆ ಕನ್ನಡದಲ್ಲಿ ಇಷ್ಟೊಂದು ಕಂಟೆಂಟ್ ನಾವು ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಎಫರ್ಟ್ ಅಂಡ್ ಟೈಮ್ ಬೇಕಾಗುತ್ತೆ. ಸೊ ನಮ್ಮ ಇದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಒಂದು ಚಿಕ್ಕ ಸಪೋರ್ಟ್ ಇರಲಿ ಅಂತ ನಾನೆಲ್ಲರಿಗೂ ಕೇಳ್ಕೊಂತ, ಥ್ಯಾಂಕ್ ಯು. ದಿಸ್ ಈಸ್ ಬ್ರಿಜೇಶ್ ಫ್ರಮ್ ಅಪೆಕ್ಸ್ ಕೆರಿಯರ್ ಅಡ್ವೈಸರ್ಸ್ ಸೈನಿಂಗ್ ಆಫ್. ಥ್ಯಾಂಕ್ ಯು.